ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಯಾರಿಗೆ ಭಯಪಡುತ್ತಿದ್ದೇವೆ. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಯಾರಿಗೆ ಭಯಪಡುತ್ತಿದ್ದೇವೆ. ಓಕೆ, ಏನಕ್ಕೋಸ್ಕರ ಈ ಟೈಟಲನ್ನು ಆಲೋಚನೆ ಮಾಡ್ತಿದ್ದೀವಿ? ಯಾರಿಗೆ ಭಯಪಡುತ್ತಿದ್ದೇವೆ. ಭಯಪಡುವಂತಹದ್ದು, ಭಯ ಅನ್ನುವಂತಹದ್ದು ನಮ್ಮೆಲ್ಲರಲ್ಲೂ ಇರುವಂತಹ ಗುಣನೇ ಅಲ್ವಾ? ಮನುಷ್ಯರು ಸಹಜವಾಗಿ ರೂಢಿಸ್ಕೊಳ್ತಿರುವಂತಹ ಗುಣ ಅಲ್ವಾ? ಓಕೆ, ಈಗ ನೀವು ಹೇಳಿ, ಭಯಪಡುವಂತಹದ್ದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ? ಭಯಪಡುವಂತಹದ್ದು, ಭಯ ಅನ್ನುವಂತಹದ್ದು ಒಂದು ಒಳ್ಳೆ ಗುಣನ, ನಮಗಿರಬೇಕಾಗಿರುವಂತಹ ಗುಣನ ಅಥವಾ ಇರಬಾರ್ದಾಗಿರುವಂತಹ ಗುಣನ? ಇರಬಾರದಾಗಿರುವಂಥ ಗುಣನ? ಇರಬೇಕಾಗಿರುವಂಥ ಗುಣನ? ಓಕೆ, ಹಾಗಿದ್ರೆ ನಮ್ಮ ಪ್ರಕಾರ ನಮಗೆ ಭಯ ಇರಬೇಕು. ಹೌದಾ? ನಮಗೆ ಭಯ ಇರಬೇಕು. ಓಕೆ, ಒಂದ್ಸರಿ ಸತ್ಯವೇದ ಓಪನ್ ಮಾಡಿ ನೋಡೋಣ. ಸತ್ಯವೇದ ಏನು ಹೇಳುತ್ತೆ? ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ. ನಮಗೇನು ಅರ್ಥ ಆಯಿತು ಪ್ರಿಯರೇ ಇದರಲ್ಲಿ? ಫಸ್ಟ್ ಪದ ಏನು? ಹೇಡಿಗಳು. ಇಂಗ್ಲೀಷ್ ಬೈಬಲ್ ಇದೆಯಾ ಯಾರ ಹತ್ರನಾದರೂ? ಓಕೆ, ಇಂಗ್ಲೀಷಲ್ಲಿ ಏನು ಬರ್ಸಿದ್ದಾರೆ ಅಂತ ಹೇಳಿದ್ರೆ, ಫಿಯರ್ಫುಲ್ ಅನ್ನುವಂತಹ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ ಅಲ್ಲಿ. ಅಂದರೆ ಹೆದರ್ಕೊಳ್ಳುವಂಥವ್ರು. ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಪುಕ್ಕಲರು. ಇವರು ಎಲ್ಲಿಗೆ ಹೋಗೋದಿಲ್ವಂತೆ. ಈ ವಚನದಲ್ಲಿ ಪರಲೋಕಕ್ಕೆ ಹೋಗೋರ ಬಗ್ಗೆ ಬರ್ಸಿದಾರ, ನರಕಕ್ಕೆ ಹೋಗುವವ್ರ ಬಗ್ಗೆ ಬರ್ಸಿದಾರ? ನರಕಕ್ಕೆ ಹೋಗುವಂಥವ್ರ ಬಗ್ಗೆ ಬರ್ಸಿರುವಂತಹದ್ದಲ್ವಾ? ಏನೇನು ಹೇಳಿದ್ದಾರೆ? ಹೇಡಿಗಳು, ನಂಬಿಕೆ ಇಲ್ಲದವರು, ನೆಕ್ಸ್ಟ್ ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಅದರಲ್ಲಿ ಫಸ್ಟ್ ವರ್ಡ್ ಯಾವುದು? ಹೇಡಿಗಳು. ಆ ಹೇಡಿಗಳು ಅನ್ನುವಂತಹ ಜಾಗದಲ್ಲಿ ಯಾವ್ಯಾವ ವರ್ಡ್ ಯೂಸ್ ಮಾಡಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಭಯಪಡುವಂಥವರು, ಪುಕ್ಕಲರು. ಎಲ್ಲಿಗೆ ಹೋಗೋದಿಲ್ವಂತೆ? ಹೇಳಿ, ಎಲ್ಲಿಗೆ ಹೋಗೋದಿಲ್ವಂತೆ? ಪರಲೋಕಕ್ಕೆ. ನಾವು ಇವಾಗ ತಾನೇ ಏನಂದ್ವಿ? ಭಯ ನಮ್ಮಲ್ಲಿ ಇರಬೇಕಾಗಿರುವಂಥ ಗುಣನ, ಇರಬಾರ್ದಾಗಿರುವಂಥ ಗುಣನ? ಇರಬೇಕಾಗಿರುವಂಥ ಗುಣನ. ಹಾಗಾದರೆ ಸತ್ಯವೇದ ಏನು ಹೇಳ್ತಿದೆ? ನೀವು ಭಯಪಡುವಂಥವರಾದರೆ ಪರಲೋಕಕ್ಕೆ ನೀವು ಬರೋದಿಲ್ಲ ಅಂತ ಹೇಳ್ತಿದೆ. ಹೌದಾ? ಓಕೆ, ಹಾಗಿದ್ರೆ ಸರಿ. ಇಷ್ಟಕ್ಕೂ ನಮ್ಮಲ್ಲಿ ಭಯ ಇರಬೇಕು ಅಂತ ಹೇಳಿ ನೀವು ಹೇಳಿರೋದ್ರಿಂದ ನಾವು ಯಾವುದಕ್ಕೆ ಭಯ ಪಡ್ತೀವಿ ಹೇಳಿ ಪ್ರಿಯರೇ? ಮನುಷ್ಯರು ನಾರ್ಮಲ್ ಆಗಿ, ಸಹಜವಾಗಿ ಯಾವ್ಯಾವ ವಿಚಾರಕ್ಕೆ ಭಯ ಪಡ್ತೀವಿ? ನಾವು ದೇವ್ರ ವಾಕ್ಯಕ್ಕೆ ಭಯ ಪಡ್ತೀವ? ದೇವ್ರ ವಾಕ್ಯಕ್ಕೆ ಭಯಪಟ್ರೆ ಎಷ್ಟು ಸುಂದರವಾಗಿರ್ತಿತ್ತಲ್ವಾ ಈ ಪ್ರಪಂಚ? ಓಕೆ, ನಾವು ನಾರ್ಮಲ್ ಆಗಿ ಮನುಷ್ಯರಾಗಿ ಯಾವುದಕ್ಕೆ ಭಯ ಪಡ್ತಿರುವಂತಹದ್ದು ನಿಮ್ಮ ಸುತ್ತಮುತ್ತ ಕಾಣಿಸ್ತಿದೆ ನಿಮ್ಮ ಸಮಾಜದಲ್ಲಿ? ನಮಗೆ ಕತ್ತಲಂದರೆ ಭಯ. ಹೌದಾ? ಕತ್ತಲಂದರೆ ಭಯನಾ ನಮಗೆ? ಕರೆಕ್ಟಾಗಿ ಒಂದು 12 ಗಂಟೆ ಆದ ನಂತರ ಹೊರಗಡೆ ಹೋಗಿ ಒಂದು ಚಿಕ್ಕ ಕೆಲಸ ಇದೆ, ಬೇಡ, ಹಳ್ಳಿಗಳ ಕಡೆ ಹೊರಗಡೆ ಇರುತ್ತಲ್ವ ವಾಶ್ರೂಮ್ಗೆ ಹೋಗಿ ಬರಬೇಕು ಅಂದಾಗ ನೋಡಿ, ಅವರು ಪಜೀತಿ ತಾಪತ್ರಯ ಎಲ್ಲ. ಇನ್ನೊಬ್ಬರನ್ನ ಎಬ್ಬರಿಸ್ತಿರ್ತಾರೆ ಪಕ್ಕ, ನನಗೆ ವಾಶ್ರೂಮ್ಗೆ ಹೋಗಬೇಕು ಬಾ ಅಂತ ಜೊತೆಯಲ್ಲಿ. ಹೌದಾ? ಕತ್ತಲಂದರೆ ಭಯನಾ? ದೆವ್ವ ಅಂದರೆ ಭಯನಾ? ಕತ್ತಲು ಅಂದರೆ ಏನಕ್ಕೋಸ್ಕರ ಭಯ ಅಂದರೆ ದೆವ್ವ ಬರುತ್ತೆ ಅಂತ. ಹೌದಾ? ಇದೆರಡೂ ಲಿಂಕ್ ಆಗಿರುವಂತಹದ್ದಲ್ವಾ? ಕತ್ತಲು ಅಂದರೆ ಸುಮ್ಮನೆ ಭಯ ಇಲ್ಲ ನಮಗೆ. ಕತ್ತಲು ಅಂದರೆ ಏನಕ್ಕೋಸ್ಕರ ಭಯ ಅಂದರೆ ದೆವ್ವ ಬಂದು ನಮ್ಮನ್ನು ಹಿಡ್ಕೊಳ್ಳುತ್ತೆ ಅಂತ ಭಯ ಕತ್ತಲು ಅಂತ ಹೇಳಿದ್ರೆ. ಹೌದಾ? ಹಾಂ. ಅದಾದ ನಂತರ ಇನ್ನೂ ಯಾವುದಕ್ಕೆ ಹೆದರ್ತೀವಿ ಹೇಳಿ? ಕತ್ತಲು ಅಂದರೆ ಭಯ, ದೆವ್ವ ಅಂದರೆ ಭಯ. ಅದಾದ ನಂತರ ಸತ್ತ ಹೆಣಗಳು ಅಂದರೆ ಭಯ ನಮಗೆ. ಹೌದಾ? ಸತ್ತ ಹೆಣಗಳು ಅಂದರೆ ಭಯ ಇಲ್ವಾ ನಮಗೆ? ತುಂಬ ಜನ ನೋಡಿರ್ತೀರ ಹೇಳುವಂತಹದ್ದು ನೀವು ಸಹ. ಸತ್ತ ಮನೆಗೆ ಹೋಗಿ ಬಂದವ್ರ ಮುಖ ನೋಡ್ಕೊಂಡು ಬಂದ ನಂತರ
ಆ ಪಾರ್ಥಿವ ಶರೀರದ ಮುಖ ನೋಡ್ಕೊಂಡು ಬಂದ ನಂತರ ಅದೇ ಬರ್ತಿದೆ ನನ್ನ ಕನಸಿಗೆ, ಮತ್ತೆ ಮತ್ತೆ ಅದೇ ಬರ್ತಿದೆ, ರಾತ್ರಿ ನಿದ್ರೆ ಬರ್ತಿಲ್ಲ ಅಂತ ಹೇಳುವಂತಹದ್ದು ನೀವು ನೋಡಿರ್ತೀರಾ. ಹೌದಾ? ಇದಕ್ಕೆ ಹೆದರುವಂಥವ್ರು ತುಂಬ ಜನ ಇದ್ದಾರೆ. ಯಾವುದಕ್ಕೆ ಹೆದರ್ತಿದ್ದೀವಿ? ಕತ್ತಲಿಗೆ ಹೆದರ್ತಿದ್ದೀವಿ, ದೆವ್ವಕ್ಕೆ ಹೆದರ್ತಿದ್ದೀವಿ, ಸತ್ತ ಹೆಣಕ್ಕೆ ಹೆದರ್ತಿದ್ದೀವಿ. ಹೌದಾ? ನೆಕ್ಸ್ಟ್ ಇನ್ನೂ ಯಾವುದಕ್ಕೆ ಹೆದರ್ತೀವಿ? ಹಾವು ಅಂದರೆ ಭಯನ? ಎಲ್ಲ ಪ್ರಾಣಿಗಳು ಅಂದರೆ ಭಯನ? ಸಿಂಹ ಅಂದರೆ ಭಯನ? ಹುಲಿ ಅಂದರೆ ಭಯನ? ಇನ್ನೇನಂದರೆ ಭಯ ಇಲ್ಲ ಹೇಳಿ ನಮಗೆ? ಯಾವುದನ್ನು ನೋಡಿದ್ರೂ ಭಯನೇ. ಕರೋನಾ ಬಂದಾಗ ನೀವು ನೋಡಿದ್ರಿ ಜನರ ಭಯ ಹೇಗಿತ್ತು ಅಂತ ಹೇಳಿ. ಹೌದಾ? ಅರ್ಧ ಜನ ಕೋವಿಡ್ ಬಂದು ಹೋದರೆ ಇನ್ನೊಂದಷ್ಟು ಜನ ಭಯಪಟ್ಟು ಹೋದವರು. ನನಗೆ ಕೋವಿಡ್ ಬರುತ್ತಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಜನ ಭಯಪಟ್ಟರೆ, ಇಷ್ಟೊಂದು ಜನ ಹೋಗ್ತಿದ್ರಲ್ವ ನನಗೂ ಬಂದರೆ ಏನು ಗತಿ, ನಾನು ಹೊರಗಡೆ ಹೋಗಿ ಬಂದ್ಬಿಟ್ಟಿದ್ದೀನಿ, ನನಗೂ ಕೋವಿಡ್ ಈಗಾಗಲೇ ಅಂಟ್ಕೊಂಬಿಟ್ಟಿರ್ಬೋದು, ಹೌದಾ, ಈ ವ್ಯಾಧಿ ನನಗೂ ಸೋಕಿರ್ಬೋದು ಅನ್ನುವಂತಹ ಆ ಭಯವನ್ನು ಪಟ್ಟು ಸ್ವಲ್ಪ ಜನ ಹೋದರೆ, ಇನ್ನೂ ಸ್ವಲ್ಪ ಜನ ಅಯ್ಯೋ ನಾನು ಹೊರಟೋದ್ರೆ ನನ್ನ ಕುಟುಂಬವನ್ನು ಯಾರು ನೋಡ್ಕೊಳ್ಳುವಂತಹದ್ದು, ನನ್ನ ಕುಟುಂಬವನ್ನು ಯಾರು ಪೋಷಿಸುವಂತಹದ್ದು, ನನ್ನ ಮನೆಯನ್ನು ಯಾರು ನೋಡ್ಕೊಳ್ಳುವಂತಹದ್ದು ಅಂತ ಇನ್ನೊಂದು ಸ್ವಲ್ಪ ಜನ. ಇದನ್ನು ಹೊರತುಪಡಿಸಿ ಇನ್ನೂ ಯಾವುದಕ್ಕೆ ಭಯಪಡ್ತಿದ್ದೀವಿ? ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ. 2 ಮೊಟ್ಟೆಯನ್ನು ಹೊಡೆದು 2 ನಿಂಬೆಹಣ್ಣು ಇಟ್ಟರೆ ಮುಗ್ದೋಯ್ತು. ಹೌದಾ? ಮುಗ್ದೋಯ್ತಲ್ವಾ? ಹೋಗ್ತೀವ? ದಾಟ್ತೀವ? ಮನುಷ್ಯರ ಬಗ್ಗೆ ಕಾಮನ್ ಆಗಿ ಮಾತಾಡ್ತಿರುವಂತಹದ್ದು. ಇಲ್ಲ ಏನೋ ಆಗೋಗುತ್ತೆ, ವಾಪಸ್ ಹೊರಟೋಗೋಣ. ಅಥವಾ ಅದು ಇಲ್ಲಿದ್ದರೆ ಆ ಕಡೆ ಹಿಂಗೆ ಸುತ್ತಾಕ್ಕೊಂಡು, ಇಲ್ಲಾಂದರೆ ಪಕ್ಕದಲ್ಲಿ ಯಾವುದಾದ್ರೂ ರಸ್ತೆ ಇದ್ದರೆ ಆ ರಸ್ತೆಯಲ್ಲಿ ಸುತ್ತಾಕ್ಕೊಂಡು ನಾವು ಹೋಗುವಂತಹ ಜಾಗಕ್ಕೆ ಹೋಗ್ತೀವಿ. 2 ನಿಂಬೆಹಣ್ಣು ಅಂದರೆ ಭಯನ ನಮಗೆ? 2 ಮೊಟ್ಟೆ ಅಂದರೆ ಭಯನ? ಅದರಲ್ಲೇ ಅಲ್ವಾ ಆಮ್ಲೆಟ್ ಮಾಡ್ಕೊಂಡು ತಿನ್ನುವಂತಹ ದಿನಾನು, ಅದು ಅಂದರೆ ಭಯ ನಮಗೆ. ಇನ್ನೂ ಏನಂದರೆ ಭಯ? ಇನ್ನೂ ಯಾವುದಕ್ಕೆ ಹೆದರ್ತೀವಿ ಹೇಳಿ? ಬೆಕ್ಕ ಅಡ್ಡ ಬಂದರೆ ಭಯನಾ? ಬೆಕ್ಕುಗೂ ಹೆದರ್ತೀವ? ಹಾಂ. ಚಿಕ್ಕ ಚಿಕ್ಕ ಹುಳುಗಳಿಗೂ ಹೆದರ್ತೀವ? ಹೌದು. ಮನುಷ್ಯನಿಗೆ ನಾವು ಇಷ್ಟೊತ್ತು ಏನು ಮಾತಾಡ್ಕೊಂಡ್ವೋ ಈ ಎಲ್ಲ ವಿಚಾರಗಳ ನಿಮಿತ್ತ ಭಯ ಇದೆ. ಸತ್ಯವೇದ ಏನು ಹೇಳ್ತು? ಹೇಡಿಗಳು ಭಯಪಡುವಂಥವರು ಪರಲೋಕಕ್ಕೆ ಹೋಗೋದಿಲ್ಲ. 2 ನಿಂಬೆಹಣ್ಣು ಇಟ್ಟಿದ್ರೆ 2 ಮೊಟ್ಟೆ ಹೊಡೆದಿದ್ರೆ ಹೆದರ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಧೈರ್ಯವಾಗಿ ಸುವಾರ್ತೆ ಸಾರುವಂಥವರೇನಾ? ಧೈರ್ಯವಾಗಿ ಸುವಾರ್ತೆ ಸಾರುವಂಥವರೇನಾ? ಬೆಕ್ಕಡ್ಡ ಬಂದರೆ ಹೆದರ್ಕೊಂಡು ಮನೆಗೆ ಬರ್ತಿದ್ವಿ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ದೇವ್ರ ಕೆಲಸಕ್ಕೆ ಬರುವಂಥವರೇನಾ? ಮೋಶೆ ಥರ ನಮ್ಮನ್ನು ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ ಪ್ರಿಯರೇ, ಫರೋಹನ ಮುಂದೆ ಹೋಗಿ ಮಾತಾಡು ಅಂತ. ಫರೋಹನು ಯಾರು? ರಾಜನ ಮುಂದೆ ಚಿಕ್ಕದಾಗಿ ಏರುಪೇರು ಮಾಡಿದ್ರು, ಮಾತಿನಲ್ಲಿ ವ್ಯತ್ಯಾಸ ಕಂಡ್ರು ತಲೆ ಹೊರಟೋಗುತ್ತೆ. ಅದು ಸಿಚುವೇಶನ್. ನಮ್ಗೆ ಆ ಸಿಚುವೇಶನ್ ಕೊಟ್ಟರು ಅಂತ ಅಂದ್ಕೊಳ್ಳಿ, ನಾವು ಬೆಕ್ಕಗೆ ಎದುರ್ಕೊಂಡು ಮನೆಗೆ ಹೊಡೋಗ್ತಿದ್ದೀವಿ. ಹೌದಾ? 2 ನಿಂಬೆಹಣ್ಣು 2 ಮೊಟ್ಟೆ ಹೊಡೆದಿದ್ರೆ ಅದಕ್ಕೆ ಎದುರ್ಕೊಂಡು ಮನೆಗೆ ಹೊಡೋಗ್ತಿದ್ದೀವಿ. ನಮ್ಗೆ ಆ ಕೆಲಸವನ್ನು ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ, ನಾವು ಮಾಡುವಂಥವ್ರೇನಾ? ಅದಕ್ಕೆ ಸತ್ಯವೇದದಲ್ಲಿ ಬರ್ಸಿರುವಂತಹದ್ದು ಹೇಡಿಗಳು, ಹೆದರಿಕೆ ಅಂದರೆ ಈ ವಿಚಾರಗಳಿಗೆಲ್ಲ ಹೆದರಿಕೆಯನ್ನು ವ್ಯಕ್ತಪಡಿಸುವಂತಹ ಜನ ಪರಲೋಕಕ್ಕೆ ಬರೋದಿಲ್ಲ. ಸಮಾಧಿ ಅಂದರೆ ಭಯನ ನಮಗೆ? ಬರಿಯಲ್ ಗ್ರೌಂಡ್, ಸಮಾಧಿಗಳು ಅಂದರೆ ಭಯನ? ಎಲ್ಲಿ ಹೋಗ್ಲಿಕ್ಕೆ ಹೇಳಿದ್ರು ಅಂತ ಅಂದ್ಕೊಳ್ಳಿ ಯಾರಾದರೂ ಒಂದು 12 ಗಂಟೆಗೆ, ರಾತ್ರಿ 12 ಗಂಟೆಗೆ, ಅದು ಅಮಾವಾಸ್ಯೆ ಟೈಮಲ್ಲಿ. ನಾರ್ಮಲ್ ಆಗಿರ್ಬೇಕಾದ್ರೆ ಹೋಗೋದಿಲ್ಲ. ಆ ರಸ್ತೆಯಲ್ಲಿ ಹೋದರೆ ಮನೆಗೆ ಬೇಗ ರೀಚ್ ಆಗ್ತೀವಿ ಅಂತ ಹೇಳಿದ್ರು ಹೋಗೋದಿಲ್ಲ, ಯೂಸ್ ಮಾಡೋದಿಲ್ಲ ಆ ರಸ್ತೆಯನ್ನು, ಬೇರೆ ರಸ್ತೆಯನ್ನು ಯೂಸ್ ಮಾಡುವಂತಹದ್ದು. ಯಾಕೆ? ಸರಿ ಇಲ್ಲ ರಸ್ತೆ. ಯಾಕೆ? ಆಲದ ಮರ ಅಂದರೆ ಭಯನಾ? ಬ್ಯಾನಿಯನ್ ಟ್ರೀ. ನಮ್ಮ ನಂಬಿಕೆ ಏನು? ಆಲದ ಮರದಲ್ಲಿ ಏನೋ ಇರತ್ತೆ. ಅಮಾವಾಸ್ಯೆ ಅಂದರೆ ಭಯನಾ? ಇದಕ್ಕೆಲ್ಲ ಹೆದರ್ತಿದ್ದೀವಿ ನಾವು. ಅದಕ್ಕೆ ನಮಗೋಸ್ಕರನೇ ಬರೆಸಿರುವಂತಹದ್ದು ಪ್ರಕಟಣೆ ಗ್ರಂಥದಲ್ಲಿ, ಹೇಡಿಗಳು ಪರಲೋಕ ರಾಜ್ಯಕ್ಕೆ ಬರೋದೇ ಇಲ್ಲ. ಹಾಗಾದರೆ ಭಯ ಅನ್ನುವಂತಹ ಗುಣ ಇರಲೇಬಾರ್ದಾ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಕೇಳಿದ್ರೆ, ಬ್ರದರ್ ಭಯ ಅನ್ನುವಂತಹದ್ದಲ್ವಾ ನಮ್ಮ ಅಂಶ? ಓಕೆ, ನೀವು ಭಯ ಪಡಬಾರ್ದಾ ಅಂತ ಹೇಳ್ತಿದ್ದೀರಾ ಅಲ್ವಾ? ಓಕೆ, ಈಗ ಒಂದು ವಚನವನ್ನು ತೋರಿಸಿದ್ರಿ, ಹೇಡಿಗಳು ಪರಲೋಕಕ್ಕೆ ಹೋಗೋದಿಲ್ಲ ಅನ್ನುವಂತಹ ವಚನವನ್ನು ತೋರಿಸಿದ್ರಿ. ಅದರಿಂದ ನಮಗೇನು ಅರ್ಥ ಆಯಿತು? ನಾವಿಷ್ಟು ದಿನ ಏನೇನು ಹೆದರ್ಕೊಳ್ತಿದ್ದೀವೋ, ಯಾವುದನ್ನೆಲ್ಲ ನೋಡಿ ಭಯ ಪಡ್ತಿದ್ದೀವೋ, ಈ ವಿಚಾರಗಳಿಗೆಲ್ಲ ನೋಡಿ ಈ ವಿಚಾರಗಳ ಕುರಿತಂತೆ ಹೆದರ್ಕೊಂಡ್ರೆ, ಭಯಪಟ್ಟರೆ ಖಂಡಿತವಾಗ್ಲೂ ಪರಲೋಕಕ್ಕೆ ಬರೋದಿಲ್ಲ, ನಿಂತ್ಕೊಳ್ಳೋದಿಲ್ಲ ನಾವು ದೇವರ ಬಗ್ಗೆ. ಹೌದಾ? ವಾಕ್ಯ ಹೇಳಬೇಕು ಅಂದರೆ ಯಾರಾದರೂ ಏನಾದರೂ ಹೊಡೆದ್ರೆ ಬಂದು ನಮಗೆ ಅಂತ ಸುಮ್ಮನೆ ಆಗೋಗ್ತೀವಿ. ನಾಳೆ ಹಾಗೆ ಭಾರತ ದೇಶದಲ್ಲಿ ಸುವಾರ್ತೆ ಹೇಳುವಂಥವರ ವಿರುದ್ಧ ದೌರ್ಜನ್ಯ ದಾಳಿ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ, ಸುಮ್ಮನೆ ಆಗೋಗ್ತೀವಿ. ನೀವು ನಿಜವಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಸಾಕು, ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿ ಸುಮ್ಮನೆ ಆಗೋಗ್ತೀವಿ. ಸತ್ಯವೇದವನ್ನು ಓದಬಾರ್ದು ಅಂತ ಅವ್ರ ಮನೆಗೆ ಬಂದರು ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆಯನ್ನು ಸರ್ಚ್ ಮಾಡಿದ್ರು, ಸತ್ಯವೇದ ಎಲ್ಲ ಸಿಕ್ತು ಅವ್ರಿಗೆ. ಇನ್ಮೇಲೆ ಸತ್ಯವೇದ ಓದೋದಿಲ್ವಾ ಅಂದರೆ ಇಲ್ಲ, ನಾನು ಓದೋದಿಲ್ಲ, ಸಾಯೋವರೆಗೂ ಮುಟ್ಟೋದು ಇಲ್ಲ, ಬೇಕಾದರೆ ತೊಗೊಂಡು ಹೊಟ್ಟೋಗು ಅಂತೀವಿ.
ಅದಕ್ಕೆ ಹೇಡಿಗಳು ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ. ಹಾಗಾದರೆ ಈ ಭಯ ಅನ್ನುವಂಥ ಗುಣ ಇರಲೇಬಾರ್ದ ಅಂದರೆ ಇರಲೇಬೇಕು. ಬ್ರದರ್ ಚೆನ್ನಾಗಿದೆ, ಇವಾಗ ತಾನೇ ಭಯ ಇರಬಾರ್ದು ಆವಾಗಲೇ ನೀವು ಪರಲೋಕಕ್ಕೆ ಹೋಗುವಂತಹದ್ದು ಅಂದ್ರಲ್ವಾ. ಈಗ ಭಯ ಇದ್ರೇ ಪರಲೋಕಕ್ಕೆ ಹೋಗುವಂತಹದ್ದು ಅಂತಿದ್ದೀರಾ ಅಲ್ವಾ. ಆ ಭಯ ಏನು, ಈ ಭಯ ಏನು ಅಂತ ಹೇಳಿ ಕೇಳಿದ್ರೆ, ಇಷ್ಟೊತ್ತು ನಾವು ಆಲೋಚನೆ ಮಾಡಿರುವಂತಹ ಭಯ ಬೇರೆ, ಈಗ ಇನ್ನು ಮುಂದೆ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಭಯ ಬೇರೆ. ಯಾವುದಕ್ಕೆ ಭಯ ಪಡಬೇಕು, ಯಾವುದಕ್ಕೆ ಭಯ ಪಡಬಾರ್ದು ಅಂತ ಹೇಳಿ ಸತ್ಯವೇದದಲ್ಲಿ ಬರ್ಸಿದ್ದಾರೆ. ಒಂದು ಸರಿ ನೋಡೋಣ ಆ ಮಾತನ್ನು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 4ನೇ ವಚನ. ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ. ಯೇಸು ಕ್ರಿಸ್ತರು ಎಷ್ಟು ಚೆನ್ನಾಗಿ ಮಾತಾಡ್ತಿದಾರಲ್ವಾ. ಏನಂತ ಹೇಳ್ತಿದ್ದಾರೆ? ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳಿ ಕರೀತಿದ್ದಾರೆ ನಮ್ಮನ್ನು. ಮೈ ಡಿಯರ್ ಫ್ರೆಂಡ್ಸ್, ನನ್ನ ಸ್ನೇಹಿತರೇ. ನಿಮ್ಗೊಂದನ್ನು ಹೇಳ್ಕೊಡ್ಲ ನಾನು. ನೀವು ಯಾವುದಕ್ಕೆ ಹೆದರಬೇಕು, ಯಾವುದಕ್ಕೆ ಹೆದರಬಾರ್ದು ಅನ್ನುವ ಥರ ಕ್ಲಾಸನ್ನು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು ಅಂತ. ಏನು ಹೇಳ್ತಿದ್ದಾರೆ? ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡಿರಿ. ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡಿರಿ. ಯಾರಿಗೆ ಹೆದರಬಾರ್ದಂತೆ? ದೇಹವನ್ನು ಮಾತ್ರ ಯಾರ ಕೈಯಲ್ಲಿ ಕೊಲ್ಲಿಕ್ಕಾಗತ್ತೋ ಅವ್ರಿಗೆ ಹೆದರಬಾರ್ದಂತೆ. ಯಾರಿಗೆ ಹೆದರ್ಬೇಕಂತೆ? ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ, ಅದು ನಾನೇ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಡ್ತಿದ್ದಾರೆ. ಏನು ಹೇಳ್ಕೊಟ್ರು? ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರ ಉಳ್ಳವನಿಗೆ ಹೆದರಬೇಕು. ನಿಮ್ಮ ಮೇಲೆ ಯಾರಿಗಾದ್ರೂ ಸಾಯುವಂತಹವರೆಗೂ ಮಾತ್ರ ಅಧಿಕಾರ ಇದ್ದರೆ ಅವ್ರಿಗೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಸತ್ತ ನಂತರವೂ ಒಂದು ವೇಳೆ ನಿಮ್ಮ ಮೇಲೆ ಯಾರಿಗಾದ್ರೂ ಅಧಿಕಾರ ಇದೆ ಅಂತ ಹೇಳಿದ್ರೆ, ಸತ್ತ ನಂತರವೂ ನಮ್ಮ ಆತ್ಮವನ್ನು ನರಕಕ್ಕೆ ಹಾಕುವಂಥ ಅಧಿಕಾರ ಯಾರಿಗಾದರೂ ಇದೆ ಅಂತ ಹೇಳಿದ್ರೆ ಅವರಿಗೆ ಹೆದರಿ, ಭಯಪಡಿ. ಯಾವಾಗ ಭಯ ಪಡಬಾರ್ದು? ಸಾಯುವಂಥ ಹಂತದವರೆಗೆ ಮಾತ್ರ ನಮ್ಮ ಮೇಲೆ ಯಾರಿಗಾದ್ರೂ ಅಧಿಕಾರ ಇದೆ ಅಂದರೆ ಅವರಿಗೆ ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಅದನ್ನೇ ದೇವರು ಹೇಳ್ತಿರುವಂತಹದ್ದು. ಇಷ್ಟಕ್ಕೂ ನಾವು ಯಾವುದಕ್ಕೆ ಭಯಪಡ್ತೀವಿ ಗೊತ್ತಾ? ಎಷ್ಟೆಷ್ಟು ಚಿಕ್ಕ ಚಿಕ್ಕ ವಿಚಾರಕ್ಕೂ ಭಯಪಡ್ತೀವಿ ಗೊತ್ತಾ? ಇವಾಗ ತಾನೇ ಒಂದಷ್ಟು ಎಕ್ಸಾಂಪಲ್ಸನ್ನು ಮಾತಾಡ್ಕೊಂಡ್ವಲ್ವಾ. ಅದರ ಜೊತೆಯಲ್ಲಿ ಇನ್ನೂ ಯಾವುದಕ್ಕೆ ಹೆದರ್ಕೊಳ್ತೀವಿ? ಇಲ್ಲಿ ಪ್ರಾರ್ಥನೆ ಕೊಟ್ಟರು ಅಂತ ಅಂದ್ಕೊಳ್ಳಿ ಯಾರಿಗಾದರೂ. ಇಲ್ಲಿ ಬಂದು ಮಾಡಲಿಕ್ಕೆ ಪ್ರಾರ್ಥನೆ ಕೊಟ್ಟರು ಅಂತ ಅಂದ್ಕೊಳ್ಳಿ ಯಾರಿಗಾದರೂ. ಗಡ 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 ಅಲ್ಲಿಂದನೇ ಶುರುವಾಗೋಗುತ್ತೆ ನಡಕ. ನಿಜನಾ? ಇಲ್ಲಿ ವಾಕ್ಯ ಹೇಳಲಿಕ್ಕೆ ಕೊಟ್ಟರು ಅಂತ ಅಂದ್ಕೊಳ್ಳಿ, ಅಲ್ಲಿಂದಲೇ ಶುರು ಆಗೋಗುತ್ತಾ? ಅದಕ್ಕೆ ದೇವರು ಪ್ರಶ್ನೆ ಮಾಡ್ತಿರುವಂತಹದ್ದು, ಏನಕ್ಕೋಸ್ಕರ ಹೆದರ್ತಿದ್ದೀರಾ? ನೀವು ಪಾಪ ಪ್ರಿಪೇರ್ ಆಗಿ ಬಂದಿರ್ತೀರ, ಚೆನ್ನಾಗಿ ರಾತ್ರಿ ಪೂರ್ತಿ ಕೂತು ಪರಿಶೋಧನೆ ಮಾಡಿ ಬಂದಿರ್ತೀರ, ಬೆಳಿಗ್ಗೆ ಎದ್ದು ಹಿಂಗೆ ಹೇಳಬೇಕು ಹಂಗೆ ಹೇಳಬೇಕು ವಾಕ್ಯವನ್ನು ಅಂತ ಹೇಳಿ. ಹೌದಾ? ಭಯ ಒಂದಿತ್ತು ಅಂತ ಅಂದ್ಕೊಳ್ಳಿ, ಭಯ ಅನ್ನುವಂತಹದ್ದು ಒಂದಿತ್ತು ಅಂತ ಅಂದ್ಕೊಳ್ಳಿ. ನೀವು ಪ್ರಿಪೇರ್ ಆಗಿರುವಂತಹದ್ದು ಯಾವುದು ಹೇಳದೆ ಏನೇನೇನೇನೋ ಹೇಳಿ ತಪ್ಪೆಲ್ಲ ಹೇಳಿ ಹೊರಟೋಗಿರ್ತೀವಿ ಕೊನೆಯಲ್ಲಿ. ಹೌದಾ ಇಲ್ವಾ? ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಿಪೇರ್ ಆಗಿರ್ತೀರ ಮನೆಯಲ್ಲಿ ಚೆನ್ನಾಗಿ, ಹಿಂಗೆ ಪ್ರಾರ್ಥನೆ ಮಾಡಬೇಕು, ಇದಕ್ಕೆ ಪ್ರಾರ್ಥನೆ ಮಾಡಬೇಕು, ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ. ಆದರೆ ಇಲ್ಲಿ ಭಯ ಅನ್ನುವಂತಹ ಗುಣದಿಂದ ಏನಾಗೋಯ್ತು? ಬಂದು ನೀವು ಅಂದ್ಕೊಂಡಿರುವಂತಹದ್ದು ಯಾವುದೂ ಆಗದೆ ಏನೇನಕ್ಕೋ ಪ್ರಾರ್ಥನೆ ಮಾಡಿ ಹೊರಟೋದ್ವಿ. ಭಯ ಏನೇನು ಮಾಡ್ತಿದೆ ನಮಗೆ? ನಿಜನಾ? ಯಾರಿಗೆ ಹೆದರ್ತಿದ್ವಿ ಪ್ರಿಯರೇ? ಇಲ್ಲಿ ಯಾರಾದರೂ ಇದ್ದಾರೆ ಹೋಗಲಿ, ನೀವು ತಪ್ಪು ಮಾಡಿದ್ರೆ ನಿಮ್ಮನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡುವಂತಹದ್ದು ಅಂತ ಹೇಳುವಂಥವ್ರು ಯಾರಾದರೂ ಇದ್ದಾರಾ? ಇಲ್ಲ. ಎಲ್ಲರೂ ಎಂಕರೇಜ್ ಮಾಡುವಂಥವ್ರೇನಾ? ಮತ್ತೇನಕ್ಕೋಸ್ಕರ ಭಯ? ಏನಕ್ಕೋಸ್ಕರ ನಮಗೆ? ಕತ್ಲಂದರೆ ಭಯ, ದೆವ್ವ ಅಂದರೆ ಭಯ, ಸಮಾಧಿ ಅಂದರೆ ಭಯ. ಹೌದಾ? ಇನ್ನೂ ಏನು? ಬೆಕ್ಕಂದರೆ ಭಯ, ನಾಯಿ ಅಂದರೆ ಭಯ, ಮುಂದೆ ಬಂದು ಜನರ ಮುಂದೆ ಮಾತಾಡಬೇಕು ಅಂದರೆ ಭಯ. ಇದಕ್ಕೆಲ್ಲ ಹೆದರ್ತಿದ್ದೀವಿ. ಆ ಉದಾಹರಣೆನೂ ನಿಮಗೆ ಗೊತ್ತು. ಒಂದು ವ್ಯಕ್ತಿ ಒಂದು ಚಾಲೆಂಜನ್ನು ಮಾಡಿ ಒಂದು ಬೆಟ್ಟನ್ನು ಕಟ್ಟಿ ನನ್ನ ಸಮಾಧಿಗೆ ಹೋಗಿ ರಾತ್ರಿ 4 ನಿಂಬೆಹಣ್ಣಿಟ್ಟು ಆಣಿ ಹೊಡೆದು ಬರ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗಿರ್ತಾನೆ. ಹೋದ್ಮೇಲೆ ಏನಾಯ್ತಂತೆ? ಸಮಾಧಿಗೆ ಹೋದ್ಮೇಲೆ
ನನಗೆ ಧೈರ್ಯ, ಈ ವ್ಯಕ್ತಿಯ ಮನಸ್ಸಲ್ಲಿ ಈತನು ಧೈರ್ಯವಂತನೇ, ನನಗೇನು ಭಯ ಅಂತ ಅಂದ್ಕೊಂಡು ಕತ್ಲಾಗ್ತಿದ್ದಂಗೆ 11-12 ಗಂಟೆ ಆಗ್ತಿದ್ದಂಗೆ ಈ ವ್ಯಕ್ತಿಗೂ ಭಯ ಶುರುವಾಗಿ, ಆ ಊರಿ ಜನ ಅಷ್ಟೊಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲೂ ಏನೋ ಇರ್ಬೋದು ಅಂತ ಹೇಳಿ ಈ ವ್ಯಕ್ತಿಗೂ ಡೌಟ್ ಶುರುವಾಗಿ, ಸಂದೇಹ ಶುರುವಾಗಿ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಿದ್ನಂತೆ, ಆಣಿ ಎಲ್ಲ ಹೊಡೆದ್ಬಿಟ್ಟು ಮತ್ತೆ ಹಿಂದೆ ತಿರುಗಿಬಿಟ್ಟು ವಾಪಸ್ ಬರಬೇಕು ಅಂತ ಅಂದ್ಕೊಂಡ್ರೆ ಯಾರೋ ಹಿಡಿದು ಎಳ್ದಂಗೆ ಆಯ್ತಂತೆ. ಪಾಪ ಆ ಪ್ರೆಷರ್ಗೆ ಹೊರಟೋಗಿರ್ತಾನೆ ಆ ವ್ಯಕ್ತಿ, ಹಾರ್ಟ್ ಅಟ್ಯಾಕ್ ಬಂದು. ಹೌದಾ? ಏನು ಮಾಡ್ಕೊಂಡಿದ್ದಾನೆ ಆ ಭಯದಲ್ಲಿ, ಆ ಗಾಬರಿಯಲ್ಲಿ? ತನ್ನ ತನ್ನ ಪಂಚೆಗೂ ಸಹ ಸೇರಿ ಆಣಿ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಹೌದಾ? ನಿಂಬೆಹಣ್ಣನ್ನು ಇಟ್ಟು ಸಮಾಧಿಗೆ ಆಣಿ ಹೊಡೆದ್ಬಾರಪ್ಪ ಅಂತ ಹೇಳಿದ್ರೆ ತನ್ನ ವಸ್ತ್ರಕ್ಕೂ ಸಹ ಸೇರಿಸಿ ಆಣಿ ಹೊಡ್ಕೊಂಡಿದ್ದಾನೆ ಗಾಬರಿಯಲ್ಲಿ. ಗಾಬರಿ ಏನೇನು ಮಾಡುತ್ತೆ? ಹೌದಾ? ಭಯ ಅನ್ನುವಂತಹದ್ದು ಏನೇನು ಮಾಡುತ್ತಲ್ವ ನಮಗೆ. ನಾನು ಅದಕ್ಕೆ ಹೇಳಿದ್ದು, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಏನೇನೋ ಅಂದ್ಕೊಂಡಿರ್ತೀರ ಪಾಪ, ಇಲ್ಲಿ ಬಂದಾಗ ಅದು ಆಗೋದಿಲ್ಲ. ಯಾಕೆ ಅಂದರೆ ಭಯ. ದೇವ್ರ ಹತ್ರ ಕೇಳಿದೀವ ಯಾವತ್ತಾದರೂ, ತಂದೆ ನನಗೆ ಭಯ ಆಗ್ತಿದೆ, ಏನು ಮಾಡಬೇಕು? ಕೇಳಿದೀವ? ಪ್ರತಿದಿನ ಕೂತ್ಕೊಂಡು ಒಂದಷ್ಟು ಜನರ ಮುಂದೆ, ಕುಟುಂಬದಲ್ಲಿ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಪ್ರಾರ್ಥನೆ ಮಾಡುವಂತಹದ್ದು, ಅವ್ರ ಮುಂದೆ ವಾಕ್ಯ ಹೇಳುವಂತಹದ್ದು, ಪ್ರತಿದಿನ ಈ ಪ್ರಾಕ್ಟೀಸನ್ನು ಮಾಡ್ತಾ ಬರ್ತಾ ಇದ್ರೆ ನಿಧಾನವಾಗಿ ನಮಗಿರುವಂತಹ ಭಯ ಎಲ್ಲ ಕಡಿಮೆ ಆಗುತ್ತೆ. ಮಾಡಬೇಕಷ್ಟೇ ಈ ವಿಚಾರಗಳನ್ನೆಲ್ಲ. ಓಕೆ, ನಮ್ಮ ಅಂಶಕ್ಕೆ ವಾಪಸ್ ಬರೋದಾದರೆ, ಇಷ್ಟೊತ್ತು ನಾವು ನೋಡಿದ್ದು ನಾವು ಯಾವುದಕ್ಕೆ ಹೆದರ್ತಿದ್ದೀವಿ ಅಂತ. ಯೇಸು ಕ್ರಿಸ್ತರು ಹೇಳಿಕೊಟ್ರು ಯಾವುದಕ್ಕೆ ಹೆದರಬೇಕು, ಯಾವುದಕ್ಕೆ ಹೆದರಬಾರದು. ಮರಣದವರೆಗೂ ಮಾತ್ರ ನಮ್ಮ ಮೇಲೆ ಯಾರಿಗೆ ಅಧಿಕಾರ ಇರುತ್ತೋ ಅವ್ರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಮರಣ ಆದ ನಂತರವೂ ಸಹ ನಮ್ಮ ಮೇಲೆ ಯಾರಿಗಾದರೂ ಅಧಿಕಾರ ಇದೆ ಅಂತ ಹೇಳಿದ್ರೆ ಅವರಿಗೆ ಹೆದರಬೇಕು. ಮರಣ ಆದ ನಂತರವೂ ನಮ್ಮನ್ನು ಯಾರಾದರೂ ನರಕಕ್ಕೆ ಹಾಕುವಂಥ ಅಧಿಕಾರ ಇದೆ ಅಂತ ಹೇಳಿದ್ರೆ ಯಾರಿಗಾದರೂ ಅವರನ್ನು ಕುರಿತು ಹೆದರಬೇಕಂತೆ, ನಡುಗಬೇಕಂತೆ. ನಡುಗ್ತಿದ್ದೀವ ದೇವರನ್ನು ಕುರಿತಂತೆ ಯಾವತ್ತಾದರೂ? ದೇವರಿಗೆ ಅಲ್ವಾ ಈ ಅಧಿಕಾರ ಇರುವಂತಹದ್ದು, ಈ ಶಕ್ತಿ ಇರುವಂತಹ ದೇವರಿಗೆ ಅಲ್ವಾ. ಮರಣ ಆದ ನಂತರವೂ ನಮ್ಮ ಮೇಲೆ ಅಧಿಕಾರ ಇರುವಂತಹದ್ದು ಯಾರಿಗೆ? ನಿಮ್ಮ ಬಾಸ್ಗ, ನಿಮಗೆ ಉದ್ಯೋಗ ಕೊಟ್ಟಿರುವಂತಹ ಬಾಸ್ಗ, ಮ್ಯಾನೇಜರ್ಗ, ಯಾರಿಗೆ? ದೇವರಿಗಲ್ವಾ. ದೇವರಿಗೆ ಯಾವತ್ತು ಹೆದರಿದ್ದೀವಿ ಪ್ರಿಯರೇ? ಅಷ್ಟು ನಮ್ಮನ್ನು ನರಕಕ್ಕೆ ಹಾಕ್ತಾರೆ ದೇವರು ಅಂತ ಹೇಳಿ ಯಾವತ್ತು ನಡಗಿದ್ದೀವಿ? ಯಾವತ್ತು ಹೆದರಿದ್ದೀವಿ ದೇವರನ್ನು ಕುರಿತಂತೆ? ಯಾವತ್ತು ಭಯಪಟ್ಟಿದ್ದೀವಿ? ಟೈಮ್ ಅಂದರೆ ಟೈಮ್, ಆಫೀಸ್ಗೆ ಹೋಗುವ ಟೈಮ್ ಅಂದರೆ ಟೈಮ್. ಪ್ರಾರ್ಥನೆಗೆ ಮನೆಯಲ್ಲಿ ಕೂತ್ಕೋಬೇಕಾದ್ರೆ ಟೈಮ್ ಇಲ್ಲ, ಏನಿಲ್ಲ ಅದಕ್ಕೆ. ನಿಜನಾ? ಇದು ನಾವು ದೇವರ ಕುರಿತಂತೆ ಇಟ್ಟಿರುವಂತಹ ಭಯ. ದೇವರು ನಿಮ್ಮ ಮೇಲೆ ಯಾರಿಗೆ ಸಾಯುವವರೆಗೂ ಮಾತ್ರ ಅಧಿಕಾರ ಇದೆಯೋ ನೀವು ಅವರಿಗೆ ಹೆದರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಓಕೆ, ನಾವೊಂದು ಉದ್ಯೋಗಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಅಲ್ಲೊಬ್ಬರು ಮ್ಯಾನೇಜರ್ ಇದ್ದಾರೆ ಅಥವಾ ಸೂಪರ್ವೈಸರ್ ಇದ್ದಾರೆ. ಇವ್ರಿಗೆ ನಮ್ಮ ಮೇಲೆ ಅಧಿಕಾರ ಇರುವಂತಹದ್ದು ಯಾವಾಗವರೆಗೂ ಅಧಿಕಾರ ಇರುತ್ತೆ ಇವ್ರಿಗೆ ನಮ್ಮ ಮೇಲೆ? ಸಾಯೋವರೆಗೂ ಮಾತ್ರ ಅಲ್ವಾ? ಅದು ನಾವು ಉದ್ಯೋಗದಲ್ಲಿ ಇದ್ದರೆ ಸಾಯೋವರೆಗೂ. ಹೌದಾ? ಇವ್ರಿಗೆ ಹೆದರ್ತೀವಿ. ಇವ್ರು ನಮ್ಮ ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂತ ಕರೆಕ್ಟ್ ಟೈಮಿಗೆ ಹೋಗ್ತೀವಿ, ಕರೆಕ್ಟಾಗಿ ಕೆಲಸ ಮಾಡ್ತೀವಿ, 8 ಅವರು ಸಹ ಪ್ರಾಪರಾಗಿ ಯುಟಿಲೈಸೇಷನ್ ಕೊಡ್ತೀವಿ. ನಿಜನಾ? ಅದೇ ಭಯಭಕ್ತಿ ಯಾವತ್ತಾದರೂ ದೇವರ ಮೇಲೆ ತೋರಿಸಿದೀವ? ದೇವ್ರ ಹತ್ತಿರ ತೋರಿಸಿದೀವ? ಸತ್ತ ನಂತರವೂ ನಮ್ಮ ಮೇಲೆ ಅಧಿಕಾರ ಇರುವಂತಹ ದೇವರಿಗಲ್ವಾ? ಯಾವತ್ತಾದರೂ ದೇವರ ಕುರಿತಂತೆ ಆ ಭಯಭಕ್ತಿಯನ್ನು ತೋರಿಸಿದೀವ? ಪ್ರಾರ್ಥನೆಗೆ ಟೈಮ್ ಅಂದರೆ ಟೈಮ್. ಈ ಸಮಯದಲ್ಲಿ ನಾನು ಬೈಬಲ್ ಓದಬೇಕಂದ್ರೆ ಅದೇ ಸಮಯದಲ್ಲೇ ಬೈಬಲ್ ಓದಬೇಕು. ಇದು ಡಿಸಿಪ್ಲೈನ್, ನನ್ನ ಆತ್ಮಕ್ಕೆ ಸಂಬಂಧಪಟ್ಟ ಜೀವನದಲ್ಲಿರುವಂತಹ ಡಿಸಿಪ್ಲೈನ್. ಇಷ್ಟು ಪ್ರಸಂಗಗಳನ್ನು ಪ್ರತಿದಿನ ಕೇಳಬೇಕಂದ್ರೆ ಅಷ್ಟು ಪ್ರಸಂಗ ಕೇಳಬೇಕು, ಇಷ್ಟು ಅಧ್ಯಾಯಗಳನ್ನು ಓದಬೇಕಂದ್ರೆ ಅಷ್ಟು ಅಧ್ಯಾಯ ಓದಬೇಕು. ಈ ತಪ್ಪನ್ನು ಬಿಡಬೇಕು ಅಂತ ಅಂದ್ಕೊಂಡ್ರೆ ಬಿಟ್ಬಿಡ್ಬೇಕಷ್ಟೇ. ಈ ಡಿಸಿಪ್ಲೈನ್ ಯಾವತ್ತಾದರೂ ದೇವರ ಕುರಿತಂತೆ ಇಷ್ಟೊಂದು ಭಯಭಕ್ತಿಯನ್ನು ತೋರಿಸಿದೀವ? ನಮಗೆ ದೇವರು ಅಂತ ಹೇಳಿದ್ರೆ ಉದಾಸೀನತೆ, ನೆಗ್ಲಿಜೆನ್ಸ್ ಇರುವಂತಹ ನಮಗೆ ಮಾತ್ರ ಪ್ರಕೃತಿಯಲ್ಲಿ, ಇಡೀ ಸೃಷ್ಟಿಯಲ್ಲಿ ದೇವರು ಅಂತ ಹೇಳಿದ್ರೆ ಯಾರಿಗಾದರೂ ಉದಾಸೀನತೆ, ನೆಗ್ಲಿಜೆನ್ಸ್ ಇದೆ ಅಂತ ಹೇಳಿದ್ರೆ, ದೇವರನ್ನು ಇಗ್ನೋರ್ ಮಾಡ್ತಿರುವಂಥವ್ರು, ದೇವರು ಅಂದರೆ ಭಯ ಪಡದೇ ಇರುವಂಥವ್ರು ಯಾರಾದರೂ ಇದ್ದೀವಿ ಅಂತ ಹೇಳಿದ್ರೆ ಅದು ಮನುಷ್ಯರು ಮಾತ್ರ. ನಿಮ್ಮ ಮೇಲಿರುವಂಥ ಆಕಾಶ ಏನು ಮಾಡ್ತಿದೆಯಂತೆ? ದೇವರು ಅಂದರೆ ನಡುಗುತ್ತಂತೆ. ನಿಮ್ಮ ಕಾಲು ಕೆಳಗಡೆ ಇರುವಂತಹ ಭೂಮಿ ಏನು ಮಾಡುತ್ತೆ? ಭೂಮಿ ಅಂದರೆ ನಮ್ಮೆಲ್ಲರಿಗೂ ಭಯ, ಹೌದಾ ಇಲ್ವಾ? ಒಂದ್ಸರಿ ಭೂಕಂಪ ಆಯಿತು ಅಂತ ಅಂದ್ಕೊಳ್ಳಿ, ನಾವಿರುವಂತಹ ಬಿಲ್ಡಿಂಗ್, ನಿಮ್ಮ ಮನೆಯಲ್ಲಿ ನೀವಿದ್ದರೆ, ನೀವು ಎಷ್ಟು ಅಂತಸ್ತಿನ ಮನೆಯಲ್ಲಿದ್ದರೂ ಅಷ್ಟು ಕೆಳಗಡೆ ಬೀಳುತ್ತಲ್ವ? ಭೂಕಂಪ ಆಗಿದೆ ಅನ್ನುವಂಥ ಸುದ್ದಿ ನೀವು ಮನೇಲಿ ಇಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆ ಬಿದ್ದೋಗಿದೆ. ಎಲ್ಲಿರ್ತೀರ? ಹೋಗಿ ಖಾಲಿ ಗ್ರೌಂಡಲ್ಲಿ. ವಾಪಸ್ ಹೋಗಿ ಅಣ್ಣ, ಮನೆಗೆ ಹೋಗಿ ಅಣ್ಣ, ಒಳ್ಳೆ ಮನೆ ಕೊಡ್ತೀನಿ ಅಂತ ಹೇಳಿದ್ರು ಹೋಗೋದಿಲ್ಲ ನಾವು. ಏನಕ್ಕೋಸ್ಕರ? ಮತ್ತೆ ಭೂಕಂಪ ಅದು ಬಿದ್ದೋದ್ರೆ. ಭೂಮಿ ಅಂದರೆ ನಮಗೆ ಎಷ್ಟು ಭಯ ನೋಡಿ. ಒಂದ್ಸಾರಿ ಭೂಕಂಪ ಈಗಾಗಲೇ ಒಂದು ಊರಲ್ಲಿ ಭೂಕಂಪ ಬಂದಿದೆ ಅಂತ ಹೇಳಿದ್ರೆ ಆ ಊರಿನ ಜನ ನಡುಗ್ತಿರ್ತಾರೆ, ಗೊತ್ತಾ? ಏನಕ್ಕೋಸ್ಕರ? ಮತ್ತೆ ಭೂಕಂಪ ಬಂದರೆ ಏನು ಗತಿ? ಮತ್ತೆ ಭೂಕಂಪ ಬಂದರೆ ಏನೇನು ತಲೆ ಮೇಲೆ ಬೀಳುತ್ತೋ? ನಾನು ಕಟ್ಟಿರುವಂಥ ಮನೆ ಇರುತ್ತೋ ಇಲ್ವೋ? ನನ್ನ ಮನೇಲಿರುವಂಥ ಐಟಮ್ಗಳಿರುತ್ತೋ ಇಲ್ವೋ? ಹೌದಾ? ಭೂಮಿ ಅಂದರೆ ನಮಗಿಷ್ಟು ಭಯ ಅಂತ ಹೇಳಿದ್ರೆ ನಮಗೆ ಭಯಪಡಿಸುವಂಥ ಈ ಭೂಮಿ ಯಾರಿಗೆ ಭಯಪಡ್ತಿದ್ಯಂತೆ?
ದೇವರಿಗೆ. ನಡುಗುತ್ತಂತೆ ಪ್ರಿಯರೇ ಭೂಮಿ ದೇವರಿಗೆ. ನೀರು ಅಂದರೆ ನಮಗೆ ಭಯ. ಸುನಾಮಿ ಬಂತು ಅಂತ ಅಂದ್ಕೊಳ್ಳಿ, ಅದನ್ನು ನೋಡಬೇಕಾದ್ರೆ ಆ ಸನ್ನಿವೇಶ ವಿಚಿತ್ರವಾಗಿ, ಕಠೋರವಾಗಿ, ಭಯಂಕರವಾಗಿರುತ್ತೆ. ನೀರಷ್ಟು ಎತ್ತರಕ್ಕೆ ಮೇಲೆ ಹೋಗುವಂತಹದ್ದು, ಬರುವಂತಹದ್ದು ನಮ್ಮ ಮೇಲೆ, ನಮ್ಮನ್ನೆಲ್ಲ ತೊಗೊಂಡು ಮತ್ತೆ ಸಮುದ್ರಕ್ಕೆ ಹೋಗುವಂತಹದ್ದು. ನೀವು ಟಿ ವಿಯಲ್ಲ ವಿಜುವಲ್ಸನ್ನು ನೋಡ್ತಿರ್ಬೇಕಾದ್ರೆ ಭಯಂಕರವಾಗಿರುತ್ತೆ. ಹೌದಾ? ನೀರು ಅಂತ ಹೇಳಿದ್ರೆ ಮನುಷ್ಯನಿಗೆ ಭಯ. ಈ ನೀರು ದೇವರನ್ನು ಕುರಿತಂತೆ ಏನು ಮಾಡ್ತಿದ್ಯಂತೆ? ನಡುಗ್ತಿದ್ಯಂತೆ. ಆ ನೀರೊಳಗಡೆ ಇರುವಂತಹ ಜೀವರಾಶಿಗಳು, ಜಲರಾಶಿಗಳು, ದೊಡ್ಡ ದೊಡ್ಡ ತಿಮ್ಮಿಂಗಳ, ನಾವು ಮಾತಾಡ್ಕೊಳ್ತೀವಲ್ಲ ಬ್ಲೂ ವೇಲ್ ಅಂತ ಹೇಳಿ, ದೊಡ್ಡ ಮೀನು ಅಂತ ಹೇಳಿ, ಸುಮಾರು ತುಂಬ ದೊಡ್ಡದಾಗಿರುತ್ತೆ. 250 ಮೀಟರ್ಸ್ ಇಷ್ಟಿಷ್ಟು ಉದ್ದ ಇರುತ್ತೆ. ಒಂದೊಂದು ಈ ರೂಮ್ನ ಅಗಲ ಇರುತ್ತೆ, ಒಂದೊಂದು ಮೀನು ಉದ್ದ ಇರುತ್ತೆ. ಹೌದಾ? ಈ ಥರ ದೊಡ್ಡ ನಮಗಿಂತ 10 ಪಟ್ಟಷ್ಟು ದೊಡ್ಡ ಜೀವಿಗಳು ಏನು ಮಾಡುತ್ತಂತೆ ದೇವರು ಅಂತ ಹೇಳಿದ್ರೆ? ನಡುಗುತ್ತಂತೆ. ಒಂದ್ಸಲಿ ಸತ್ಯವೇದದಲ್ಲಿ ನೋಡೋಣ ಮಾತನ್ನು. ನಮಗೇನು ದೇವರು ಅಂದರೆ ಭಯ ಇಲ್ಲ. ದೇವರು ಅಂದರೆ ಯಾರ್ಯಾರು ಹೆದರ್ಕೊಳ್ತಿದ್ದಾರಂತೆ ಇಷ್ಟಕ್ಕೂ? ಕೀರ್ತನೆಗಳು 77ನೇ ಅಧ್ಯಾಯ 16ನೇ ವಚನ. ಸಾಕು ಪ್ರಿಯರೇ. ಏನು ಅರ್ಥ ಆಯ್ತು ನಮ್ಗೆ ಇದರಲ್ಲಿ? ದೇವರನ್ನು ನೋಡಿದ ತಕ್ಷಣ ಪ್ರಕೃತಿಗೆ ಹೇಗಾಗತ್ತಂತೆ? ಆ ದೇವರ ಮುಖದಲ್ಲಿ ಒಂದು ಸ್ವಲ್ಪ ಛಾಯೆ ಬದಲಾಯಿತು ಅಂತ ಹೇಳಿದ್ರೆ ಹೇಗಿರುತ್ತಂತೆ ಪ್ರಕೃತಿಗೆ? ದೇವರೇ, ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ತಳಮಳಗೊಂಡು ತಳದವರೆಗೂ ಅಲ್ಲೋಲ ಕಲ್ಲೋಲವಾದವು. ತಳಮಳಗೊಂಡು ತಳದವರೆಗೂ ಅಲ್ಲೋಲ ಕಲ್ಲೋಲವಾದವು. ಎಲ್ಲಿಂದ ಎಲ್ಲವರೆಗೂ ನಡುತ್ತಂತೆ ನೀರು? ಮೇಲಿಂದ ಹಿಡಿದು ಕೆಳಗಡೆವರೆಗೂ, ತಳದವರೆಗೂ ನಡುತ್ತಂತೆ ನೀರು. ದೇವರು ಅಂದರೆ ನೀರಿಗೆ ಎಷ್ಟು ಭಯ ಇದೆ. ನೆಕ್ಸ್ಟ್, ಕಲ್ಲೋಲವಾದವು. ಮೇಘಮಂಡಲವು ಮಳೆಗರಿಯಿತು, ಅಂತರಿಕ್ಷವು ಘರ್ಜಿಸಿತು, ನಿನ್ನ ಬಾಣಗಳು ಎಲ್ಲ ಕಡೆಯೂ ಹಾರಿದವು, ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು, ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು, ಭೂಮಿಯು ಅಲ್ಲಾಡಿ ಕಂಪಿಸಿತು. ಪ್ರಕೃತಿ ಏನು ಮಾಡ್ತಿದೆ ದೇವರು ಅಂತ ಹೇಳಿದ್ರೆ? ನಡುಗ್ತಿದೆ. ನಮಗೆ ಮಾತ್ರ ದೇವರು ಅಂತ ಹೇಳಿದ್ರೆ ಭಯ ಇಲ್ಲ. ಹೌದಾ? ಅದೇನೋ ಬ್ರದರ್ ಗೊತ್ತಿಲ್ಲ, ಬೈಬಲ್ ಓಪನ್ ಮಾಡಿ ಕೊಟ್ಕೊಂಡಿದ ತಕ್ಷಣ ನಿದ್ರೆ ತಡಿಲಿಕ್ಕೆ ಆಗೋದಿಲ್ಲ ಬ್ರದರ್. ನಾನು ಏನೇನು ಮಾಡ್ಕೊಂಡು ಬಂದರೂ ನಿದ್ರೆ ಬರುತ್ತೆ. ಹೊರಗಡೆ ಹೋಗಿ ಮುಖಕ್ಕೆ ನೀರು ಹಾಕ್ಕೊಂಡು ಬರ್ತೀನಿ ಬೈಬಲ್ ಓದಬೇಕಾದ್ರೆ ನಿದ್ರೆ ಬಂದರೆ, ಆದರೂ ಮತ್ತೆ ನಿದ್ರೆ ಬರುತ್ತೆ 5 ನಿಮಿಷಕ್ಕೆ. ಅಷ್ಟೊಂದು ಕೇರ್ಲೆಸ್ ಆಗೋಗಿದೆ ದೇವರು ಅಂತ ಹೇಳಿದ್ರೆ ನಮಗಿಂತ ಕೋಟಿ ಪಟ್ಟಷ್ಟು ದೊಡ್ಡ ಪ್ರಕೃತಿ ಏನು ಮಾಡ್ತಿದೆ? ಭಯ ಪಡ್ತಿದೆ ದೇವರಿಗೆ, ಹೆದರ್ತಿದೆ ದೇವರು ಅಂತ ಹೇಳಿದ್ರೆ. ನಾವು ಕತ್ಲಿಗೆ ಹೆದರ್ತೀವಲ್ವ ಪ್ರಿಯರೇ? ಕತ್ಲಿಗೆ ಏನಕ್ಕೆ ಹೆದರ್ತೀವಿ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಈಗಾಗಲೇ. ದೆವ್ವ ಬರುತ್ತೆ ಅಂತ. ಹೌದಾ? ದೆವ್ವ ಅಂದರೆ ಭಯನ ನಮಗೆ? ಈ ದೆವ್ವ ಏನು ಮಾಡ್ತಿದ್ಯಂತೆ ದೇವರನ್ನ ನೋಡಿ? ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ. 2:19. ದೆವ್ವ ಏನು ಮಾಡುತ್ತಂತೆ? ದೆವ್ವ ಏನು ಮಾಡ್ತಿದ್ಯಂತೆ ದೇವರನ್ನು ಕುರಿತಂತೆ? ನಡುಗ್ತಿದ್ಯಾ? ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡಗುತ್ತವೆ. ದೆವ್ವಗಳು ದೇವರನ್ನು ನೋಡಿ ಏನು ಮಾಡುತ್ತಂತೆ? ನಂಬಿ ಹೆದರಿ ನಡುಗುತ್ತೆ. ನಾವು ನಂಬ್ತಾನೂ ಇಲ್ಲ, ಹೆದರ್ತಾನೂ ಇಲ್ಲ, ನಡುಗ್ತಾನೂ ಇಲ್ಲ. ಹೌದಾ ಇಲ್ವಾ? ನಾವು ದೆವ್ವಗಳಿಗಿಂತ ಲೈಟಾಗಿ ತೊಗೊಂಡಿದ್ದೀವ ದೇವರನ್ನ? ದೆವ್ವಗಳು ಎಷ್ಟು ಸೀರಿಯಸ್ ಆಗಿ ದೇವರನ್ನ ತೊಗೊಂಡಿದ್ಯೋ ಅಷ್ಟು ಸೀರಿಯಸ್ ಆಗೂ ತೊಗೊಂಡಿಲ್ವ ನಾವು ಮನುಷ್ಯರು ದೇವರನ್ನ? ದೆವ್ವಗಳು ದೇವರನ್ನ ನಂಬಿ, ಅಂದರೆ ದೇವರಿದ್ದಾರೆ ಅಂತ ಹೇಳಿ ತಿಳಿದು ಅರಿತು, ಮತ್ತೆ ನೆಕ್ಸ್ಟ್ ಅದಾದ ನಂತರ ಹೆದರಿ ನಡುಗ್ತಿದ್ಯಂತೆ. ನಮಗಿದೆಯಾ ಈ ಭಯ ದೇವರನ್ನು ಕುರಿತಂತೆ? ಚರ್ಚಿಗೆ ಬಂದಿಲ್ಲ ಅಂತ ಅಂದ್ಕೊಡಿ, ಒಂದು ವಾರ ಏನಾದರೂ ಶುರು ಆಗ್ತಿರುತ್ತಾ ನಮ್ಮ ಮನಸ್ಸಲ್ಲಿ? ನಮ್ಮ ಮನಸ್ಸಲ್ಲಿ ತಳಮಳ, ಕಳವಳ ಏನಾದರೂ ಇರುತ್ತಾ? ನಾನು ಚರ್ಚ್ಗೆ ಹೋಗಿಲ್ಲ, ಇವತ್ತು ಸಭೆಗೆ ಹೋಗಿಲ್ಲ, ಅಟೆಂಡ್ ಆಗಿಲ್ಲ ಆರಾಧನೆಗೆ, ದೇವರು ನನ್ನ ನೋಡ್ತಾ ಇದ್ದಾರೆ,
ನನ್ನ ಕೆಲಸ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ ಪರವಾಗಿಲ್ಲ. ಆದರೆ ನನ್ನ ಕೆಲಸ ಏನೂ ಇಲ್ಲದೆ ಅಥವಾ ಚಿಕ್ಕ ಚಿಕ್ಕ ಕೆಲಸಕ್ಕೆ ಚರ್ಚ್ಗೆ ಹಾಲಿಡೇ ಲೀವ್ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಈ ದೇವ್ರಿಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ. ಆ ಭಯ ಯಾವತ್ತಾದರೂ ಆಗಿದೆಯಾ ನಮಗೆ? ಚರ್ಚಿಗೆ ಬರದೇ ಇದ್ದಾಗ, ಪ್ರಾರ್ಥನೆ ಮಾಡದೇ ಇದ್ದಾಗ ನನ್ನ ನೋಡ್ತಿದ್ದಾರೆ ದೇವರು, ನಾನು ಏನೇನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದಾರೆ. ಹೌದಾ? ನನಗೆ ಎಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಮೆಷರ್ ಮಾಡ್ತಿದ್ದಾರೆ ದೇವರು. ಯಾವತ್ತಾದರೂ ಭಯ ಆಗಿತ್ತ ನಮಗೆ? ಯಾವತ್ತಾದರೂ ಲೋಕಕ್ಕೆ ಸಂಬಂಧಪಟ್ಟಂತೆ ಜೀವಿಸಬೇಕಾದ್ರೆ ಭಯ ಆಗಿತ್ತಾ? ಪಾಪಗಳನ್ನು ಮಾಡಬೇಕಾದ್ರೆ ಭಯ ಆಗಿತ್ತಾ? ದೇವರು ನೋಡಿನೂ ಸುಮ್ಮನೆ ಇರ್ತಾರಂತೆ ಕೆಲವು ಸಾರಿ. ಕಳೆದ ಸಾರಿ ಒಂದು ಸಂದೇಶವನ್ನು ಮಾತಾಡಬೇಕಾದ್ರೆ ಮಾತಾಡ್ಕೊಂಡಿದ್ವಲ್ವ, ಆದಮ್ ಅವರು ಹೋಗಿ ತಿನ್ನಬಾರ್ದು ಅಂತ, ಯಾವ ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ದೇವರು ಹೇಳಿದ್ರು, ಆ ಮರದ ಹಣ್ಣನ್ನು ಅಪವಾದಿ ಬಂದು ಆದಮ್ ಅವರ ಜೊತೆ ಮಾತಾಡ್ತಿರುವಂತಹದನ್ನು ದೇವರು ನೋಡ್ತಿದ್ದಾರೆ. ಆದಮ್ ಅವರು ಕೂತಿರುವಂತಹ ಜಾಗದಿಂದ ಎದ್ದು ಅಲ್ಲಿಗೆ ನಡ್ಕೊಂಡು ಹೋಗಿ ಆ ಮರದ ಹತ್ರ, ಆ ಮರಕ್ಕೆ ಕೈ ಹಾಕಿ ಹಣ್ಣನ್ನು ಕಿತ್ಕೊಳ್ತಿರುವಂತಹದ್ದು ನೋಡ್ತಿದ್ದಾರೆ. ಕಿತ್ಕೊಂಡು ಅವರ ಬಾಯ ಹತ್ರ ಇಟ್ಕೊಳ್ತಿರುವಂತಹದ್ದು ನೋಡ್ತಿದ್ದಾರೆ. ಅವ್ರು ಕಚ್ತಿರುವಂತಹದ್ದು ನೋಡ್ತಿದ್ದಾರೆ. ಇದೆಲ್ಲ ನೋಡ್ತಿದ್ದಾರಾ? ಈ ಪ್ರೊಸೀಜರ್ ಪೂರ್ತಿ ದೇವರು ನಮ್ಮನ್ನು ಇಂಚಿಂಚು ಬಿಡದೆ ಪ್ರತಿ ಸ್ಕೀಮೂ ಸಹ ಝೂಮ್ ಮಾಡಿ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಭಯ ಆಗಬೇಕು. ಹೋಗ್ಲಿ, ಯಾರು ದೇವರು ಅಂತ ಹೇಳಿದ್ರೆ ಏನೋ ವಯಸ್ಸಾದಂಥವರು, ಶಕ್ತಿ ಇಲ್ಲದೆ ಇರುವಂಥವರ? ನೀವು ನೋಡಿದಿರಲ್ವ ಸತ್ಯವೇದದಲ್ಲಿ ದೇವರು ಎಷ್ಟು ಸ್ಟ್ರಿಕ್ಟಾಗಿ ವ್ಯವಹರಿಸ್ತಾರೋ ಒಂದೊಂದು ಸಾರಿ ಅಂತ ಹೇಳಿ. ಎಷ್ಟೆಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದಾರೆ ಭಕ್ತರಿಗೆ ಅವ್ರು ಕೆಲವು ಸಾರಿ ಇಡುವುದಾಗ ಅಂತ ಹೇಳಿ. ಅಷ್ಟು ನೋಡಿದ ನಂತರವೂ ನಮಗೆ ದೇವರು ಅಂತ ಹೇಳಿದ್ರೆ ಭಯ ಬರ್ತಿಲ್ಲ ಅಲ್ವಾ? ನಾವು ಹೆದರುವಂತಹದ್ದೆಲ್ಲ ಕತ್ಲೆಗೆ, ನಾವು ಹೆದರುವಂತಹದ್ದೆಲ್ಲ ದೆವ್ವಕ್ಕೆ, ನಾವು ಹೆದರುವಂತಹದ್ದೆಲ್ಲ ಪಾರ್ಥಿವ ಶರೀರಕ್ಕೆ, ಶವಕ್ಕೆ. ದೇವರು ನೀಟಾಗಿ, ಅದಕ್ಕೆ ಯೇಸು ಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ದೇವರು ಒಬ್ಬರನ್ನ ಬಿಟ್ಟು ನೀವು ಯಾರಿಗಾದ್ರೂ ಹೆದರ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಪರಲೋಕಕ್ಕೆ ಬರುವುದಿಲ್ಲ. ಹೌದಾ? ದೇವರು ಒಬ್ಬರನ್ನ ಬಿಟ್ಟು ಯಾವುದಕ್ಕಾದ್ರೂ ಯಾರಿಗಾದ್ರೂ ಹೆದರ್ತಿದ್ದೀವಿ ಅಂತ ಹೇಳಿದ್ರೆ ನೀವು ಪರಲೋಕಕ್ಕೆ ಬರುವುದಿಲ್ಲ. ನೀವು ದೇವ್ರಿಗೆ ಹೆದರ್ತಿದ್ದೀರಾ ಅಂತ ಹೇಳಿದ್ರೆ ಇದು ಯಾವುದಕ್ಕೂ ಹೆದರೋದಿಲ್ಲ. ಸ್ಮೋಕ್ ಮಾಡುವಂಥವ್ರು, ಸ್ಮೋಕ್ ಮಾಡುವಂತಹ ಸಿಗರೆಟ್ ಪ್ಯಾಕೆಟ್ ಮೇಲೆ ಏನಿರುತ್ತೆ? ಆ ಚಿತ್ರಣ ಇರುತ್ತಲ್ವ, ಸ್ಮೋಕ್ ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹದ್ದು ಇರುತ್ತಲ್ವ, ನಿಮ್ಮ ಲಂಗ್ಸ್ಗೆಲ್ಲ ಯಾವ ರೀತಿಯಾಗಿರುವಂತಹ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹದ್ದು ಇರುತ್ತಲ್ವ. ಓಕೆ, ಒಬ್ಬ ಮನುಷ್ಯ ಇದನ್ನು ನೋಡಿದಾಗ ಏನು ಮಾಡಬೇಕು? ಈ ಚಿತ್ರವನ್ನು ನೋಡಿದಾಗ ಒಬ್ಬ ಮನುಷ್ಯ ಏನು ಮಾಡಬೇಕು? ಭಯ ಪಡಬೇಕು. ಹೌದಾ? ಹಿಂಗಾಗತ್ತಾ, ದೇವರು ಕೊಟ್ಟಿರುವಂಥ ಅವಯವ ಹಿಂಗಾಗತ್ತಾ ಅಂತ ಹೇಳಿ, ಹಿಂಗಾಗೋಗುತ್ತೆ, ನನ್ನ ಜೀವನ ಆಗೋಗುತ್ತೆ, ಮತ್ತೆ ಮನೆಯವ್ರನ್ನ ಯಾರು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಡುವಂತಹದ್ದು ಬೇರೆ. ನಾನು ಸ್ಮೋಕ್ ಮಾಡಿದ್ರೆ ಅದು ದೇವರಿಗೆ ವಿರುದ್ಧವಾಗಿರುವಂತಹ ತಪ್ಪು, ಇದು ದೇವರಿಗೆ ಕೋಪ ತರುವಂತಹ ವಿಚಾರ ಅಂತ ಬಿಡುವಂತಹದ್ದು ಬೇರೆ. ದೇವರಿಗೆ ಬೇಕಾಗಿರುವಂತಹದ್ದು ಎರಡನೇ ಕ್ಯಾಟಗರಿಯಲ್ಲಿರುವಂತಹದ್ದು. ಎರಡನೇ ಕ್ಯಾಟಗರಿಯಲ್ಲಿರುವಂತಹ ಜನರು ಯಾರು? ಸೆಕೆಂಡ್ ಕ್ಯಾಟಗರಿಯಲ್ಲಿರುವಂಥವರು. ತಪ್ಪನ್ನು ನಿಮಗೆ ಅನಾನುಕೂಲ ಆಗುತ್ತೆ, ಅಥವಾ ಒಂದು ಕೊಲೆಯನ್ನು ಮಾಡುವುದಕ್ಕಿಂತ ಮುಂಚೆ ಒಬ್ಬ ಮನುಷ್ಯ, ನಿಮಗೆ ಅಧಿಕಾರ ಇದೆ ಅಂತ ಅನ್ಕೊಳ್ಳಿ, ಯಾರನ್ನ ಬೇಕಾದರೂ ಕೊಲ್ಲುವಂಥ ಅಧಿಕಾರ ಇದೆ ಅಂತ ಅನ್ಕೊಳ್ಳಿ. ಅವಾಗ ಹಿಂದೆ ಮುಂದೆ ನೋಡೋದಿಲ್ಲ ಅಲ್ವಾ? ನಿಮ್ಗೆ ಯಾರ್ಯಾರ ಮೇಲೆ ದ್ವೇಷ ಇದೆಯೋ ಎಲ್ಲರನ್ನು ಕರ್ಕೊಂಬಂದು ಲೈನಾಗಿ ನಿಲ್ಲಿಸಿ ಪಟ್ ಅಂತ ಹೊಡೆದಾಕಿ ಅಂತ ಹೇಳ್ತೀರಾ. ನಿಜನಾ ಇಲ್ವಾ? ಅಧಿಕಾರ ಇದ್ದರೆ ನಿಮ್ಮ ಹತ್ರ. ಆದರೆ ಇವಾಗ ಏನಕ್ಕೋಸ್ಕರ ಸುಮ್ಮನೆ ಇದ್ದೀವಿ? ನಮಗೆ ಅಧಿಕಾರ ಇಲ್ಲ. ಯಾರನ್ನಾದ್ರೂ ಕೊಂದರೆ ಏನು ಮಾಡ್ತಾರೆ? ಪೊಲೀಸವ್ರು ತೊಗೊಂಡು ಹೋಗಿ ಏನು ಮಾಡ್ತಾರೆ? ಜೈಲ್ಗೆ ಹಾಕ್ತಾರೆ. ಭಯ. ಪೊಲೀಸವರು ಅಂತ ಹೇಳಿದ್ರೆ ಭಯ. ದೇವ್ರಿಗೇನು ಗೊತ್ತಾ ಬೇಕಾಗಿರುವಂತಹದ್ದು? ಪೊಲೀಸವರು ಅಂತ ಹೇಳಿದ್ರೆ ಭಯ, ಕೋರ್ಟ್ ಅಂತ ಹೇಳಿದ್ರೆ ಭಯ. ಇದಕ್ಕೆ ಭಯಪಟ್ಟು ಪಾಪ ಬಿಡುವಂಥವರಲ್ಲ ದೇವ್ರಿಗೆ ಬೇಕಾಗಿರುವಂಥವ್ರು. ದೇವರಿಗೆ ಭಯಪಟ್ಟು ಪಾಪ ಬಿಡುವಂಥವರು ದೇವ್ರಿಗೆ ಬೇಕು. ನನ್ನ ದೇವರು ನನ್ನನ್ನು ನೋಡ್ತಿದ್ದಾರೆ ಅಂತ ಹೇಳಿ ದೇವರಿಗೆ ಭಯಪಟ್ಟು ಪಾಪ ಬಿಡುವಂಥವ್ರು ದೇವ್ರಿಗೆ ಬೇಕಾಗಿರುವಂತಹದ್ದು. ನಾವು ದೇವರಿಗೆ ಭಯಪಡದೆ ಕಾನೂನಿಗೆ, ಪೊಲೀಸರಿಗೆಲ್ಲ ಭಯಪಟ್ಟು ಪಾಪ ಬಿಟ್ವಿ ಅಂತ ಅನ್ಕೊಳ್ಳಿ. ನಾಳೆ ಕಾನೂನು, ಪೊಲೀಸರು ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಬಂತು ಅಂತ ಅನ್ಕೊಳ್ಳಿ. ಅವಾಗೇನು ಮಾಡ್ತೀವಿ? ಮಾಡ್ತೀವ ಪಾಪ? ಯಾರಾದರೂ ಕೇಳೋರು ಹೇಳೋರು ಇದ್ದರೆ, ನಮ್ಮನ್ನು ಯಾರಾದರೂ ಶಿಕ್ಷೆ ಕೊಡುವಂಥವ್ರು ಇದ್ದರೆ, ನಾವು ಮಾಡುವಂತಹ ತಪ್ಪಿಗೆ ಹೆದರ್ತೀವಿ. ಶಿಕ್ಷೆ ನಾಳೆ ಆಗದೇ ಇರುವಂತಹ ಪರಿಸ್ಥಿತಿ ಆಯಿತು ಅಂತ ಅನ್ಕೊಳ್ಳಿ. ಅವಾಗೇನು ಮಾಡ್ತೀವಿ? ಸಿಕ್ಕಿದೆ ಚಾನ್ಸು ಅಂತ ಆ ಪಾಪವನ್ನು ಮಾಡ್ತೀವಿ. ಅಂಥವ್ರು ಬೇಡ ದೇವರಿಗೆ. ಶಾಶ್ವತವಾಗಿ ನನ್ನನ್ನು ದೇವರು ನೋಡ್ತಾನೆ ಇದ್ದಾರೆ, ಪ್ರತಿ ಕ್ಷಣನೂ ನಾನು ಮಾಡ್ತಿರುವಂತಹ ಪ್ರತಿ ಕೆಲಸಗಳನ್ನು ದೇವರು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಪಾಪ ಬಿಡುವಂಥವ್ರಂತೆ ದೇವ್ರಿಗೆ ಬೇಕಾಗಿರುವಂಥವ್ರು. ಯೋಸೇಫನ ಪರಿಸ್ಥಿತಿ ನಮ್ಮೆಲ್ಲರಿಗೂ ಗೊತ್ತಲ್ವಾ? ಯೋಸೇಫನು, ಆದಿಕಾಂಡದಲ್ಲಿ ನಮಗೆ ಕಾಣಿಸುವಂತಹ ಯೋಸೇಫನು. ಇವ್ರ ಬಾಯಲ್ಲಿ ಒಂದು ಮಾತು ಬರುತ್ತೆ ಪ್ರಿಯರೇ. ಒಂದ್ಸರಿ ನೋಡೋಣ ಆ ಮಾತು ನಮ್ಮ ಬಾಯಲ್ಲಿ ಯಾರ ಬಾಯಲ್ಲಾದರೂ ಬಂದಿದ್ಯಾ? 42ನೇ ಅಧ್ಯಾಯ, ಆದಿಕಾಂಡ 42ನೇ ಅಧ್ಯಾಯ 18ನೇ ವಚನ. 42:18.
ಮೂರನೆಯ ದಿನದಲ್ಲಿ ಯೋಸೇಫನು ಅವರನ್ನು ಕರೆಸಿ, ನಾನು ದೇವರಿಗೆ ಭಯಪಡುವವನು. ಸಾಕು. ಏನಂತ ಹೇಳ್ತಿದ್ದಾರೆ? ಪ್ರಾರಂಭದಲ್ಲಿ ಏನಂತ ಹೇಳಿದ್ರು? ಅವರನ್ನು ಕರೆಸಿ ಏನಂತ ಹೇಳಿದ್ರಂತೆ? ನಾನು ದೇವರಿಗೆ ಭಯಪಡುವವನು, ನಾನು ದೇವರಿಗೆ ಭಯಪಡುವವನು. ಯಾರ ಹತ್ರನಾದರೂ ನಾವು ಹೇಳಿದ್ದೀವ ಈ ಮಾತನ್ನು? ಇವತ್ತುವರೆಗೂ ಯಾರ ಹತ್ರನಾದರೂ ನಾವು ಈ ಮಾತನ್ನು ಹೇಳಿದ್ದೀವ? ನಾನು ದೇವರಿಗೆ ಭಯಪಡುವವನು ಅಂತ ಹೇಳಿದ್ದೀವ? ಯೋಸೇಫನ್ನು ಡಿಕ್ಲೇರ್ ಮಾಡ್ತಿದ್ದಾರೆ, ನಾನು ದೇವರಿಗೆ ಭಯಪಡುವವನು. ಇವರು ದೇವರಿಗೆ ಇಷ್ಟು ಚೆನ್ನಾಗಿ ಭಯಪಡ್ತಿರೋದಕ್ಕೆ ಇವರ ಜೀವನದಲ್ಲಿ ಯಾವ ತಪ್ಪಿಗೂ ಸಹ ಆ ಕಡೆ ಈ ಕಡೆ ತಿರುಗಿ ನೋಡದೆ ನೀಟಾಗಿ ನಡ್ಕೊಂಡು ಹೊಟ್ಟೋದ್ರು ಸ್ಟ್ರೈಟಾಗಿ. ತನ್ನ ದಣಿಯ ಪತ್ನಿ ತನ್ನ ಮೇಲೆ ಬಿದ್ದರೂ ಸಹ ಯೋಸೇಫನಿಗೆ, ನಿಜವಾಗ್ಲೂ ಹೇಳಿ, ಯೋಸೇಫನಿಗೆ ತನ್ನ ದಣಿಯ ಪತ್ನಿ ತನ್ನ ಮೇಲೆ ಬಿದ್ದಾಗ ಆ ತಪ್ಪನ್ನು ಮಾಡಿದ್ರು ಅಂತ ಅಂದ್ಕೊಳ್ಳಿ ಯೋಸೇಫನು. ಅದು ಹೊರಗಡೆ ಬರ್ತಾ ಇತ್ತಾ? ಅದು ಹೊರಗಡೆ ಬರ್ತಾ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ? ಅದು ರಹಸ್ಯವಾಗಿ ಇದ್ಬಿಡ್ತಿತ್ತು ಅಂತ ಅನ್ಸುತ್ತಲ್ವ ಒಂದೊಂದ್ಸಾರಿ? ಮಾಡಿದರೆ ಆ ತಪ್ಪನ್ನು, ಹೌದು, ಅದು ರಹಸ್ಯವಾಗೇ ಇರುತ್ತೆ. ಅದರ ನಿಮಿತ್ತ ತನಗೆ ಶಿಕ್ಷೆ ಆಗೋದಿಲ್ಲ, ಈ ಲೋಕದಲ್ಲಿ ಯಾರೂ ಬಂದು ತನಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಗೊತ್ತಿದ್ರೂ ಸಹ ಏನಕ್ಕೋಸ್ಕರ ಅದನ್ನು ತಿರಸ್ಕಾರ ಮಾಡಿದ್ರು? ಯಾರು ನೋಡದೇ ಇದ್ರು, ದೇವರು ಮಾತ್ರ ನೋಡ್ತಾನೆ ಇದ್ದಾರೆ. ಇದು ಮನುಷ್ಯರಿಗೆ ಹೆದರ್ಕೊಂಡು ಬಿಡುವಂತಹದ್ದು ಬೇರೆ, ದೇವರಿಗೆ ಹೆದರ್ಕೊಂಡು ಭಯಪಟ್ಟು ಬಿಡುವಂತಹದ್ದು ಬೇರೆ. ಅದಕ್ಕೆ ಯೋಸೇಫನು ನನ್ನನ್ನು ದಣಿಗೆ ಹೆದರ್ಕೊಂಡು, ರಾಜನಿಗೆ ಹೆದರ್ಕೊಂಡು, ಅವ್ರಿಗೆ ಹೆದರ್ಕೊಂಡು, ಇವ್ರಿಗೆ ಹೆದರ್ಕೊಂಡು ಎಲ್ಲ ಬದುಕ್ತಿರುವಂತಹದ್ದು. ಯಾರಿಗೆ ಹೆದರ್ಕೊಂಡು ಬದುಕ್ತಿದ್ದೀನಿ? ದೇವರಿಗೆ. ಯೋಬನ ವಿಚಾರ ಒಂದ್ಸರಿ ನೋಡೋಣ. ನಮ್ಮಲ್ಲಿ ದೇವರನ್ನು ಕುರಿತಂತೆ ನಮ್ಮಲ್ಲಿ ಭಯ ಅನ್ನುವಂತಹದ್ದಿದ್ರೆ ನಾವು ಆಟೋಮ್ಯಾಟಿಕ್ ಆಗಿ ಏನು ಮಾಡ್ತೀವಂತೆ? ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ವಚನ 1:1. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ. ಅಂದರೆ ಕೆಟ್ಟದ್ದು ನಿರಾಕರಿಸಬೇಕು ಅಂತ ಹೇಳಿದ್ರೆ ಫಸ್ಟ್ ಏನಿರ್ಬೇಕಂತೆ? ಕೆಟ್ಟದ್ದನ್ನು ದೂರ ತಳ್ಳಬೇಕಂದ್ರೆ ದೇವರನ್ನು ಕುರಿತು ಏನಿರ್ಬೇಕಂತೆ? ಭಯ. ಭಕ್ತಿಯ ವಿಚಾರವಾಗಿ ಯಾವತ್ತಾದರೂ ಮಾತಾಡೋಣ. ಸದ್ಯಕ್ಕೆ ಈ ಸಂದೇಶದ ನಿಮಿತ್ತ ಭಯ, ದೇವರು ಅಂದರೆ ಭಯ ಇರಬೇಕು. ಆವಾಗಲೇ ಕೆಟ್ಟದ್ದನ್ನು ತಳ್ಳಲಿಕ್ಕೆ ಸಾಧ್ಯ. ಅದಕ್ಕೆ ಯೋಸೇಫನು ಕೆಟ್ಟದ್ದನ್ನು ದೂರ ತಳ್ಳಿದ್ದು. ಹೌದಾ? ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆಗಳು 36ನೇ ಅಧ್ಯಾಯ, ಕೀರ್ತನೆಗಳು 36ನೇ ಅಧ್ಯಾಯ 1ನೇ ವಚನ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಇದು ಮನುಷ್ಯರ ಪರಿಸ್ಥಿತಿ ಪ್ರಸ್ತುತ. ದೇವರ ಭಯವೇ ಇಲ್ಲ. ಪಾಪ ಹೇಳುತ್ತೆ, ನಮ್ಮ ಮನಸ್ಸಿನೊಳಗಡೆ ಇರುತ್ತಲ್ವ, ಸೇರಿಸ್ಕೊಂಡಿದ್ದೀವಲ್ವ ಈಗಾಗಲೇ ಸರಿ ಮಾಡಿರುವಂತಹ ಪಾಪ. ಆ ಪಾಪ ಇನ್ನೂ ಸಹ ಹೇಳ್ತಿರುತ್ತೆ ನಮಗೆ, ಇನ್ನೊಂದು ಸಾರಿ ಮಾಡು, ನೀನು ಹಿಂದೆ ಮಾಡಿದ್ದಾನೆ ಮತ್ತೆ ಮಾಡು ಅಂತ ಹೇಳ್ತಿರುತ್ತೆ, ಪ್ರೇರಣೆ ಕೊಡ್ತಿರುತ್ತಂತೆ. ನಾವು ಮತ್ತೆ ಆ ಪಾಪದ ಮಾತನ್ನು ಕೇಳ್ಕೊಂಡು ಅದ್ರ ಹಿಂದೆನೇ ಏನಕ್ಕೋಸ್ಕರ ಹೋಗ್ತಿದ್ದೀವಿ? ದೇವರು ಅಂತ ಹೇಳಿದ್ರೆ ಭಯ ಇಲ್ಲ. ಮತ್ತೆ ಓದೋಣ ಈ ಮಾತನ್ನು. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ನಾವು ನೀತಿವಂತರಾಗಬೇಕಂದ್ರೆ ದೇವರು ಅಂದರೆ ಭಯಪಡಬೇಕು. ನಾವು ಪಾಪವನ್ನು ಬಿಡಬೇಕು ಅಂತ ಹೇಳಿದ್ರೆ ದೇವರು ಅಂತ ಹೇಳಿದ್ರೆ ಭಯಪಡಬೇಕು. ಕೆಟ್ಟದ್ದನ್ನು ತ್ಯಜಿಸಿ ದೂರ ತಳ್ಳಬೇಕು ಅಂದರೆ ದೇವರು ಅಂದರೆ ಭಯಪಡಬೇಕು. ದೇವರಲ್ಲಿರಬೇಕು, ಜ್ಞಾನ ಕಲಿಬೇಕು. ಇದೆಲ್ಲ ಮಾಡಬೇಕಂದ್ರೆ ದೇವರಲ್ಲಿ ಭಯ ಇರಬೇಕು. ಇನ್ನು ದೇವರಿಗೆ ಭಯಪಡುವುದರಿಂದ ನಮಗಿರುವಂತಹ ಬೆನಿಫಿಟ್ಸ್ ಎಷ್ಟು ಗೊತ್ತಾ ಪ್ರಿಯರೇ? ದೇವರು ಅಂದರೆ ನಾವು ಹೆದರ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ನಮಗಿರುವಂಥ ಅನುಕೂಲಗಳು ಎಷ್ಟು ಗೊತ್ತಾ? ಬರ್ಕೊಳ್ತೀರಾ? 1, 2, 3 ಅಂತ ಹೇಳಿ ಬರ್ಕೊಳ್ಳಿ. ಈಗ ನಾವು ಓದುವಂತಹ ರೆಫರೆನ್ಸ್ಗಳನ್ನು. ಪಾಯಿಂಟ್ ನಂಬರ್ 1, ನಮ್ಮಲ್ಲಿ ದೇವರು ಅಂತ ಹೇಳಿದ್ರೆ ಭಯ ಇದ್ದರೆ ನಮಗೇನೇನಾಗುತ್ತಂತೆ, ನಮಗೇನೇನು ಒಳಿತಾಗುತ್ತಂತೆ ನಮ್ಮ ಜೀವನದಲ್ಲಿ. ಪ್ರಸಂಗಿ ಗ್ರಂಥ, ಇದು ಪಾಯಿಂಟ್ ನಂಬರ್ 1 ನಾವು ನೋಡ್ತಿರುವಂತಹದ್ದು. ಈಗ ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ, ಪ್ರಸಂಗಿ ಗ್ರಂಥ 8ನೇ ಅಧ್ಯಾಯ 11ನೇ ವಚನ. ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರೂ ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು. ದೇವರಲ್ಲಿ ಭಯಭಕ್ತಿಯುಳ್ಳವರಿಗೆ ಏನಾಗುತ್ತಂತೆ? ಮೇಲು. ಮೇಲು ಅಂದರೆ ಆಶೀರ್ವಾದನೇನಾ? ಮೇಲು ಅಂದರೆ ಆಶೀರ್ವಾದನೇನಾ?
ಹೌದು. ಯಾರಿಗಂತೆ ಆಶೀರ್ವಾದ? ಯಾರಿಗಂತೆ? ದೇವರು ಅಂತ ಹೇಳಿದ್ರೆ ಭಯಪಡುವಂಥವರಿಗೆ. ಇದು ಪಾಯಿಂಟ್ ನಂಬರ್ 1. ದೇವರು ಅಂತ ಹೇಳಿದ್ರೆ ನಾವು ಭಯ ಇದೆ ನಮಗೆ ಅಂತೆ ಅಂದರೆ ಆ ಭಯ ಏನಾಗುತ್ತಂತೆ ನಮ್ಮ ಜೀವನದಲ್ಲಿ ಏನು ತರುತ್ತಂತೆ? ದೇವರ ಕುರಿತಂತೆ ಇರುವಂತಹ ಭಯ ನಮ್ಮ ಜೀವನದಲ್ಲಿ ಏನು ಮಾಡುತ್ತಂತೆ? ಮೇಲನ್ನು ಉಂಟು ಮಾಡುತ್ತಂತೆ. ಪಾಯಿಂಟ್ ನಂಬರ್ 2 ನೋಡೋಣ. ಸೆಕೆಂಡ್ ಪಾಯಿಂಟ್, ಇನ್ನೂ ಏನೇನು ಮಾಡುತ್ತಂತೆ ದೇವರು ಅಂತ ಹೇಳಿದ್ರೆ ಭಯ ನಾವು ಪಟ್ಟರೆ? ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ನೀವು ದೇವರಿಗೆ ಭಯಪಟ್ಟರೆ ಕೆಳಗಡೆ ಏನು ಹೇಳ್ತಿದ್ದಾರೆ? ನಿಮಗೆ ನಿರ್ಭಯ ಅಂದರೆ ಉಳಿದ ವಿಚಾರಗಳಿಗೆ ನೀವು ಹೆದರ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ದೇವರಿಗೆ ಭಯಪಟ್ಟರೆ ಉಳಿದ ವಿಚಾರಗಳು, ಕತ್ತಲು, ದೆವ್ವ, ಇದಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ. ದೇವರಿಗೆ ಭಯಪಟ್ಟಿರುವಂಥವ್ರು ಇದಕ್ಕೆಲ್ಲ ನಿರ್ಭಯವನ್ನು ವ್ಯಕ್ತಪಡಿಸ್ತಾರೆ. ಅದನ್ನೇ ಹೇಳಿರುವಂತಹದ್ದು. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಅಂದರೆ ದೇವರನ್ನು ಕುರಿತಂತೆ ಹೆದರ್ಕೊಂಡ್ರೆ ಏನೇನಂತೆ? ಒಂದು, ನಿರ್ಭಯ ಈ ವಚನದ ಪ್ರಕಾರ. ಎರಡನೆಯದು, ಆಶ್ರಯ ಇರುತ್ತಂತೆ ತಮಗೆ. ಯಾರು ದೇವರನ್ನು ಕುರಿತಂತೆ ಹೆದರ್ಕೊಳ್ತಿದ್ದೀವೋ ಅವರಿಗೆ ಆಶ್ರಯವಿದ್ದೇ ಇರುವುದು. 27ನೇ ವಚನ, ಯೆಹೋವನ ಭಯ ಜೀವದ ಬುಗ್ಗೆ, ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಮೃತ್ಯುಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. 2ನೇ ಮರಣ ನಮ್ಮೆಲ್ಲರಿಗೂ ಗೊತ್ತಾ? 2ನೇ ಮರಣ ಯಾವುದು ಇಷ್ಟಕ್ಕೂ? 2ನೇ ಮರಣ ಯಾವುದು ಪ್ರಿಯರೇ? ನರಕಕ್ಕೆ ಹಾಕ್ತಾರಲ್ವಾ, ಅದೇ 2ನೇ ಮರಣ. ಓಕೆ, ಆ 2ನೇ ಮರಣದಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಅದಕ್ಕೆ ಸಾಧನ ಯಾವುದಂತೆ? ದೇವರಿಗೆ ಹೆದರ್ಕೊಳ್ಳುವಂತಹದ್ದು. ಯಾಕಂದರೆ ಸಾಕಷ್ಟು ಸನ್ನಿವೇಶಗಳು ಬರುತ್ತೆ ನಮ್ಮ ಜೀವನದಲ್ಲಿ. ದೇವರು ಅಂತ ಹೇಳಿದ್ರೆ ಭಯ ಇಲ್ಲದೆ ನೀಟಾಗಿ ಹಾಗೆ ನಡ್ಕೊಂಡು ಹೋಗುವಂಥ ಸನ್ನಿವೇಶಗಳು ಆರಾಮಾಗಿ ಬರ್ತಾ ಇರುತ್ತೆ ಜೀವನದಲ್ಲಿ. ನೀವು ಹೊರಗಡೆ ಹೋದರೆ ಸಾಕಷ್ಟು ಜನ ಸಿಗ್ತಾರೆ ನಿಮಗೆ, ಇಷ್ಟ ಬಂದಿರುವಂತಹ ಮಾತುಗಳಿಂದ ಪ್ರೇರೇಪಿಸ್ತಾರೆ. ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಬಾ ಅಂತ ಕರೆಯುವಂಥವ್ರು ಇರ್ತಾರೆ. ಪಾಪಗಳನ್ನು ನಿಮ್ಮ ಕೈಯಲ್ಲಿ ಮಾಡಿಸುವಂಥವ್ರು ಇರ್ತಾರೆ. ಹೌದಾ? ನೀವು ಒಂದೇ ಸರಿ ಹಿಂಗೆ ತಳ್ಳಬೇಕು, ಇಲ್ಲ ನನ್ನ ದೇವರು ಹೇಳಿದ್ದಾರೆ ಅದು ಆಗೋದಿಲ್ಲ, ಇದು ಮಾಡಬಾರ್ದು, ಇದು ನಿಷಿದ್ಧೆ ಹೊಂದಿರುವಂತಹ ಕೆಲಸ ಅಂತ ನೀವು ತಳ್ಳಬೇಕು ಅಂತ ಹೇಳಿದ್ರೆ ಏನಿರಬೇಕು ನಮ್ಮ ಮನಸ್ಸಿನಲ್ಲಿ? ದೇವರು ಅಂದರೆ ಭಯ ಇರಬೇಕು. ನಿಮ್ಮ ರಸ್ತೆಯಲ್ಲಿ ನಿಂತು ಒಂದು ಪಾಪಕೃತ್ಯವನ್ನು ನೀವು ನಡೆಸಬೇಕು ಅಂತ ಹೇಳಿದ್ರೆ ನಿಮಗೊಂದು ಭಯ ಇರುತ್ತೆ. ಏನು ಭಯ ಇರುತ್ತೆ? ನನ್ನ ತಂದೆ ಅಲ್ಲಿ ಮನೆ ಗೇಟ್ ಹತ್ರ ನಿಂತ್ಕೊಂಡು ನನ್ನನ್ನು ನೋಡ್ತಿರ್ತಾರಾ ಇಲ್ವಾ? ಹೌದಾ ಇಲ್ವಾ? ಮಕ್ಕಳಿಗಿರುವಂತಹ ಭಯ ಏನು? ಮಕ್ಕಳಿಗಿರುವಂಥ ಕಂಟ್ರೋಲ್ ಏನು? ಹಾಗಿದ್ರೆ ತಮ್ಮ ರಸ್ತೆಯಲ್ಲಿ ಪಾಪ ನಡೆಸಬಾರ್ದು. ಅಂದರೆ ಆ ಮಗನಿಗಿರುವಂತಹ ಭಯ ಏನು? ನನ್ನ ತಂದೆ ಅಲ್ಲಿ ನಿಂತ್ಕೊಂಡು ಗೇಟ್ ಹತ್ರ ನೋಡ್ತಿದ್ದಾರೆ. ಅದೇ ಭಯ ನಮಗೆ ನಿಮ್ಮ ತಂದೆ ಕಾಣಿಸ್ತಾರೆ, ಅದಕ್ಕೆ ಹೆದರ್ಕೊಳ್ತಿದ್ದೀರಾ. ಈ ಭಯ ಯಾರ ಮೇಲೆ ಇರಬೇಕು? ಕಾಣದೇ ಇರುವಂತಹ ದೇವರ ಮೇಲೆ ಇರಬೇಕು. ಕಷ್ಟನೇ. ಆದರೆ ಸತ್ಯವೇದವನ್ನು ಓದಿ ದೇವರು ಕೊಟ್ಟಿರುವಂಥ ಶಿಕ್ಷೆಗಳನ್ನು ಒಂದ್ಸರಿ ಓದಿದ್ರೆ ಮೋಟಿವೇಶನ್ ಸಿಕ್ಕತ್ತೆ ನಮಗೆ. ಹಾಗಾದರೆ ದೇವರಂತೂ ಸುಮ್ಮನೆ ಬಿಡೋದಿಲ್ಲ. ದೇವರಂತೂ ನಮ್ಮನ್ನು ನರಕಕ್ಕೆ ಕಳಿಸದೆ ಬಿಡೋದಿಲ್ಲ. ತಪ್ಪುಗಳನ್ನು ನಡೆಸಿದ್ರೆ, ನಮ್ಮ ಜೀವನವನ್ನು ಇಷ್ಟ ಬಂದಂಗೆ ನಡೆಸ್ಕೊಂಡು ಹೋದರೆ ದೇವರು ನಮ್ಮನ್ನು ಬಿಡೋದಿಲ್ಲ. ಆ ಭಯ ಇದ್ದರೆ ನರಕದಿಂದ ಆ ಭಯನೇ ಅಂತೆ ನಮ್ಮನ್ನು ತಪ್ಪಿಸುವಂತಹದ್ದು. ಭಯ ಅನ್ನುವಂತಹದ್ದು ಎಷ್ಟು ದೊಡ್ಡ ಸಾಧನ ಅಲ್ವಾ? ಎಷ್ಟು ದೊಡ್ಡ ವೆಪನ್ ಅಲ್ವಾ? ಎಷ್ಟು ದೊಡ್ಡ ಆಯುಧ ಅಲ್ವಾ ನಮ್ಮ ಹತ್ರ ಇರುವಂತಹದ್ದು. ಆ ಭಯ ಅನ್ನುವಂತಹ ಎಮೋಷನನ್ನು ಸುಮ್ಮನೆ ವೇಸ್ಟ್ ಮಾಡಿ ಕತ್ತಲೆಗೆ, ದೆವ್ವಕ್ಕೆ, ಬೆಕ್ಕಿಗೆ, ಇದಕ್ಕೆಲ್ಲ ಉಪಯೋಗ ಮಾಡ್ಕೋಬೇಡಿ ದಯವಿಟ್ಟು. ಆ ಭಯ ಅನ್ನುವಂಥ ಎಮೋಷನನ್ನು ಯಾರಿಗಾದ್ರೂ ಯೂಸ್ ಮಾಡಬೇಕಂದ್ರೆ ಯಾರಿಗೆ ಮಾತ್ರ ಯೂಸ್ ಮಾಡಬೇಕು? ದೇವರಿಗೆ ಮಾತ್ರ. ಈಗ ನೀವು ಓದಿದ್ದು ಪಾಯಿಂಟ್ ನಂಬರ್ 2. ಇನ್ನೂ ಏನೇನಾಗುತ್ತಂತೆ ದೇವರು ಅಂತ ಹೇಳಿದ್ರೆ ಭಯಪಟ್ಟರೆ ಇನ್ನೂ ಏನೇನು ಸಿಕ್ಕುತ್ತಂತೆ ನಮಗೆ? ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 23ನೇ ವಚನ. 19-23. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಯೆಹೋವನಿಗೆ ಭಯಪಟ್ಟರೆ ತೃಪ್ತರಾಗಿ ನೆಲೆಗೊಂಡಿರ್ತಾರಂತೆ. ತೃಪ್ತರಾಗಿ. ಎಷ್ಟು ಜನಕ್ಕಿದೆ ತೃಪ್ತಿ ಅನ್ನುವಂತಹದ್ದು? ಎಷ್ಟು ಜನಕ್ಕಿದೆ? ಇವತ್ತು ಎಲ್ಲರಿಗೂ ಪ್ರಪಂಚದಲ್ಲಿ ಬಹುತೇಕ ಜನರಿಗಿರುವಂತಹ ಭಯ ಏನು ಗೊತ್ತಾ? ಅಯ್ಯೋ, ನಾನು ಹೊರಟೋದ್ರೆ ನನ್ನ ಕುಟುಂಬವನ್ನು ಯಾರು ನೋಡ್ಕೊಳ್ತಾರೆ? ನಾನು ಹೊರಟೋದ್ರೆ ನನ್ನ ಕುಟುಂಬಕ್ಕೆ ಯಾರು ಆಶ್ರಯವಾಗಿ ನಿಲ್ತಾರೆ? ತೃಪ್ತಿಯಾಗಿ ನೀನು ಕೊಟ್ಟಿರುವಂತಹ ಸಾಕು ತಂದೆ, ನನ್ನ ಕಣ್ಮುಚ್ಚಿದ್ರೂ ಸಹ ಈಗ
ತೊಂದರೆ ಇಲ್ಲ ಅನ್ನುವಂಥವ್ರು ಎಷ್ಟು ಜನ ಹೇಳಿ? ತೃಪ್ತರಾಗಿರುವಂಥವ್ರು ಎಷ್ಟು ಜನ? ಈ ತೃಪ್ತಿ ಎಲ್ಲಿಂದ ಬರುತ್ತೆ ಗೊತ್ತಾ? ಈ ತೃಪ್ತಿ ಎಲ್ಲಿಂದ ಬರುತ್ತಂತೆ? ದೇವರಿಗೆ ಹೆದರ್ಕೊಂಡ್ರೆ ಈ ತೃಪ್ತಿ ಇರುತ್ತಂತೆ. ಏಕೆಂದರೆ ನೀವು ಹೋದ ನಂತರ ನಿಮ್ಮ ಕುಟುಂಬದ ಬಗ್ಗೆ ಚಾರ್ಜ್ ತಗೊಳ್ಳುವಂತಹದ್ದು ದೇವರು, ನಿಮ್ಮ ಕುಟುಂಬವನ್ನು ನೋಡ್ಕೊಳ್ಳುವಂತಹ ದೇವರ ಬಾಧ್ಯತೆ, ಹೌದಾ ಇಲ್ವಾ? ಆ ಬಾಧ್ಯತೆ ಇಲ್ಲದೆ ಬಿಟ್ಬಿಡ್ತಾರಾ ದೇವರು? ಇಲ್ಲ. ಆದರೆ ನಮಗೆ ಇನ್ನೂ ಆ ಟೆನ್ಷನ್ ಇದೆ ಎಲ್ಲೋ ಒಂದು ಕಡೆ, ಅಯ್ಯೋ ನನ್ನ ಕುಟುಂಬ ಏನಾಗೋಗುತ್ತೆ ನಾನು ಹೋದ ನಂತರ, ಯಾರು ನೋಡ್ಕೊಳ್ತಾರೋ ನನ್ನ ಮಕ್ಕಳನ್ನು, ಆ ಟೆನ್ಷನ್ ಇದೆ ಅಂತ ಹೇಳಿದ್ರೆ ನಾವು ಯಾರಿಗೆ ಹೆದರಿಲ್ಲ? ದೇವರಿಗೆ. ಅದೇ ಈ ಮಾತಲ್ಲಿ ಇರುವಂತಹ ಸಾರಾಂಶ ಅರ್ಥ ಅದೇ. ಇನ್ನೊಂದ್ಸರಿ ಓದೋಣ ನೀವು ಈಗ ಓದಂತಹ ಮಾತನ್ನು. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಯುಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು, ಅವನಿಗೆ ಕೇಡು ಸಂಭವಿಸದು. ಶದ್ರಕ್ ಮೇಷಕ್ ಅಬೇದ್ನೆಗೋ ಎಲ್ಲ ನಮಗೆ ಗೊತ್ತಲ್ವಾ ಸತ್ಯವೇದದಲ್ಲಿ. ನೆಬೂಕದ್ನೆಚ್ಚರನು, ನೀವು ನನಗೆ ಅಡ್ಡ ಬಿದ್ದರೆ, ನನ್ನ ವಿಗ್ರಹಕ್ಕೆ ಅಡ್ಡ ಬಿದ್ದರೆ ನಿಮ್ಮನ್ನು ಬೆಂಕಿಗೆ ಹಾಕೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಬೆಂಕಿಗೆ ತಳ್ತೀನಿ ಅಂತ ಹೇಳಿದಾಗ, ನೀನು ಬೆಂಕಿಗೆ ಹಾಕಿದ್ರೂ ಪರವಾಗಿಲ್ಲ, ನಮಗೇನು ಟೆನ್ಷನ್ ಇಲ್ಲ, ಏನು ಬೇಕೋ ಮಾಡ್ಕೋ, ನಾನಂತೂ ನಿನ್ನ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ ಅನ್ನಬೇಕು ಅಂತ ಹೇಳಿದ್ರೆ ಇವ್ರು ಯಾರಿಗೆ ಭಯಪಟ್ಟಿದ್ರು? ನೀವು ಹಿಂದೆ ವಚನದಲ್ಲಿ ಓದಿದ್ರಿ, ದೇವ್ರಿಗೆ ಭಯಪಟ್ಟರೆ ಉಳಿದ ವಿಚಾರಗಳಿಗೆ ಭಯಪಡಬೇಕಾಗಿರುವಂಥ ಅನಿವಾರ್ಯತೆ ಇರೋದಿಲ್ವಂತೆ, ಹೌದಾ? ಹಾಗೆ ನಡೆಸಿದ್ರೆ ದೇವರು ಅವರನ್ನು. ಮಾತನ್ನು ಕೊಟ್ಟಿರುವಂತಹ ದೇವರು ಪ್ರತಿ ಸರಿ ಅದನ್ನು ಉಳಿಸ್ಕೊಳ್ತಿದ್ದಾರೆ ನೋಡಿ. ನಿಮಗೆ ಯಾವ ಕೇಡು ಸಂಭವಿಸದು ಅನ್ನುವಂತಹ ಆ ಮಾತನ್ನು ಉಳಿಸ್ಕೊಳ್ತಿದ್ದಾರೆ. ನೀವು ನನಗೆ ಭಯಪಟ್ರ ಅಥವಾ ನೀವು ಜನರಿಗೆ ಭಯಪಟ್ರ? ಹೊಸ ಒಡಂಬಡಿಕೆಯಲ್ಲೂ ಸಾಕಷ್ಟು ಘಟನೆಗಳನ್ನು, ಸನ್ನಿವೇಶಗಳನ್ನು ನಾವು ಓದ್ಕೊಳ್ತೀವಿ, ಹೌದಾ? ಚರ್ಚ್ ಹಿಸ್ಟ್ರಿಲೆಲ್ಲ ಅಪೋಸ್ತಲರು ಹೇಗೆ ಮರಣ ಹೊಂದಿದ್ರು ಅನ್ನುವಂತಹ ಹಿಸ್ಟ್ರಿಯನ್ನು ನೀವು ಓದಬೇಕಾದ್ರೆ, ಒಬ್ಬರಿಗೆ ಬಂದು ಬಾರತಲೋಮಿಯೋ ಶಿಷ್ಯನು ಅವ್ರಿಗೆ ಬಂದು, ನಿಮ್ಮ ಚರ್ಮವನ್ನು ಸುಲಿತೀವಿ, ಓಕೆನಾ, ಇಲ್ಲ ನಿಲ್ಲಿಸ್ಬಿಡ್ತೀರಾ ಸುವಾರ್ತೆ ಹೇಳುವಂತಹದ್ದು ಅಂತ ಕೇಳಿದಾಗ ಏನಂದ್ರಂತೆ? ಸುಲಿತೀರಾ, ಕಂಟಿನ್ಯೂ ಮಾಡಿ ನೀವು ಮಾಡುತ್ತಿರುವಂಥ ಕೆಲಸವನ್ನು. ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಪ್ರಿಯರೇ? ಇವ್ರಿಗೆ ಹೆದರಿಲ್ಲ. ಯಾರಿಗೆ ಹೆದರ್ತಿದ್ರು? ದೇವರಿಗೆ. ಪೇತ್ರನನ್ನ, ನಿನ್ನನ್ನು ಸಹ ನಿನ್ನ ಪ್ರಭು ಥರ ಶಿಲ್ಬೆಗೆ ಹಾಕಲ್ಲ ಅಂತ ಹೇಳಿದ್ರೆ ಏನಂದ್ರಂತೆ? ನನ್ನ ಪ್ರಭುವಿನ ಥರ ಶಿಲ್ಬೆಗೆ ಹಾಕಿಸ್ಕೊಳ್ಲಿಕ್ಕೆ ನಾನು ಅರ್ಹನಲ್ಲ, ನೀವು ನನ್ನನ್ನು ಉಲ್ಟಾ ಶಿಲ್ಬೆಗೆ ಹಾಕಿ, ತಲೆ ಕೆಳಗಡೆ ಮಾಡಿ, ಕಾಲ್ ಮೇಲೆತ್ತಿ ಶಿಲ್ಬೆಗೆ ಹಾಕಿ. ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಈ ವ್ಯಕ್ತಿನೆಲ್ವ ಸುಳ್ಳು ಹೇಳಿದಂತಹ ವ್ಯಕ್ತಿ ಏಸು ಗೊತ್ತಿಲ್ಲ ಅಂತ ಹೇಳಿ. ಇವಾಗ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅವರಿಗೆ ದೇವ್ರ ಮೇಲೆ ಇದ್ದಂತಹ ಭಯ ಪ್ರತಿದಿನವೂ ಸಹ, ಪ್ರತಿನಿತ್ಯವೂ ಸಹ ಜಾಸ್ತಿ ಆಗ್ತಾನೇ ಇತ್ತು. ಲೋಕದ ಮೇಲಿರುವಂತಹ ಭಯ ಪ್ರತಿನಿತ್ಯವೂ ಪ್ರತಿ ಸರಿನೂ ಸಹ ಕಡಿಮೆ ಆಗ್ತಾನೆ ಇತ್ತು. ದೇವ್ರ ಮೇಲೆ ಭಯ ಜಾಸ್ತಿ ಆದರೆ ಲೋಕದ ಮೇಲೆ ಭಯ ಕಡಿಮೆ ಆಗುತ್ತೆ. ಲೋಕದ ಮೇಲೆ ಭಯ ಜಾಸ್ತಿ ಆದರೆ ಆಟೋಮ್ಯಾಟಿಕ್ಕಾಗಿ ದೇವ್ರ ಮೇಲೆ ಇರುವಂತಹ ಭಯ ಹೊರಟೋಗುತ್ತೆ. ಯಾವುದು ಬೇಕು ನಮಗಿವಾಗ? ನೆಕ್ಸ್ಟ್ ಇನ್ನೂ ಏನೇನು ಸಿಕ್ಕತ್ತಂತೆ ನಮಗೆ ದೇವರ ಮೇಲೆ ಭಯ ಇದ್ದರೆ? ಜ್ಞಾನೋಕ್ತಿಗಳು 1ನೇ ಅಧ್ಯಾಯ, ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ. ಸಾಕು 1:7. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಬೈಬಲ್ ಓದಿದ್ರೆ ಎಷ್ಟು ಓದಿದ್ರು ಅರ್ಥ ಆಗೋದಿಲ್ಲ ಬ್ರದರ್, ಎಷ್ಟು ಪ್ರಸಂಗ ಕೇಳಿದ್ರು ತಲೆಗೆ ಹೋಗೋದಿಲ್ಲ ಬ್ರದರ್. ಏನಿಲ್ಲ, ದೇವರ ಮೇಲೆ ಭಯ ಇಲ್ಲ. ಏಕೆಂದರೆ ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಏನಂತ ಹೇಳಿದರೆ 7ನೇ ವಚನದಲ್ಲಿ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಯೆಹೋವನ ಭಯ ತಿಳುವಳಿಕೆಗೆ ಮೂಲ. ಆ ತಿಳುವಳಿಕೆ ನಮ್ಗೆ ಯಾಕೋ ಬರ್ತಿಲ್ಲ, ಎಷ್ಟು ಬೈಬಲ್ ಓದಿದ್ರು ಅರ್ಥ ಆಗ್ತಿಲ್ಲ, ಎಷ್ಟು ಪ್ರಸಂಗ ಕೇಳಿದ್ರು ತಲೆಗೆ ಹೋಗ್ತಿಲ್ಲ ಅಂತ ಹೇಳಿದ್ರೆ ಏನಿಲ್ಲ, ದೇವರು ಅಂತ ಹೇಳಿದ್ರೆ ಭಯ ಇಲ್ಲ. ಜ್ಞಾನ ಜಾಸ್ತಿ ಆಗಬೇಕಾ? ನಾವು ಅರ್ಥ ಮಾಡ್ಕೊಂಡಿರುವಂತಹ ತಿಳುವಳಿಕೆ ಇನ್ನೂ ಜಾಸ್ತಿ ಆಗ್ತಾನೆ ಇರಬೇಕಾ? ನಾವು ಮಾಡಬೇಕಾಗಿರುವಂತಹದ್ದು ಒಂದೇ, ದೇವರಿಗೆ ಹೆದರಬೇಕು. ದೇವರ ವಚನ ಅಂತ ಹೇಳಿದ್ರೆ ಅದನ್ನು ದೇವರು ಹೆಂಗೆ ಹೇಳಿದಾರೋ ಹಾಗೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಮಗಿಷ್ಟ ಬಂದಂತೆ ದೇವರನ್ನ ಲೆಕ್ಕಕ್ಕೆ ತಗೊಳ್ಳದೆ, ದೇವರು ಅಂತ ಹೇಳಿದ್ರೆ ಒಂದು ಟೈಮಿಂಗ್ಸ್ ಇಲ್ಲದೆ, ಹೌದಾ, ದೇವರು ಅಂತ ಹೇಳಿದ್ರೆ ಒಂದು ಡಿಸಿಪ್ಲಿನ್ ಇಲ್ಲದೆ ದೇವರ ಕೆಲಸಗಳಿಗೆ ನಡೆಸಿದ್ವಿ ಅಂತ ಅಂದ್ಕೊಳ್ಳಿ, ಅದಾಗೋದಿಲ್ವಂತೆ. ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನನಗೆ ಭಯಪಟ್ಟರೆ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ, ನೀವು ನನಗೆ ಭಯಪಟ್ಟರೆ ನೀವು ಉಳಿದ ವಿಚಾರಗಳಿಗೆ ಹೆದರ್ಕೊಳ್ಳದೆ ಇರುವಂತಹ ಪರಿಸ್ಥಿತಿ ಬರುತ್ತೆ, ನೀವು ನನಗೆ ಭಯಪಟ್ಟರೆ ನಿಮಗೆ ಮೇಲು ಉಂಟಾಗುತ್ತೆ. ನೆಕ್ಸ್ಟ್ ಇನ್ನೂ ಏನು ಹೇಳಿದ್ದಾರೆ? ಕೀರ್ತನೆಗಳು 34ನೇ ಅಧ್ಯಾಯ 7ನೇ ವಚನ. 34:7 ಕೀರ್ತನೆಗಳು 34:7 ಓದಿ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಾರಿಗೆ ಮಾತ್ರ ಅಂತ ದೇವರು ಸೆಕ್ಯೂರಿಟಿ ಕೊಡುವಂತಹದ್ದು? ರಾತ್ರಿ ಮಲ್ಕೊಳ್ಬೇಕಾದ್ರೆ
ತಂದೆ ಒಬ್ಬರು ದೂತರು ಸಾಕಾಗೋದಿಲ್ಲ, ಇಬ್ಬರು ದೂತರು, ಅದು ಚಿನ್ನದ ದೂತರೇ ಬೇಕು ನನಗೆ. ನನ್ನ ಸುತ್ತ ಸೆಕ್ಯೂರಿಟಿ ಕೊಡ್ಬೇಕು, ನಾನು ನಿದ್ರೆ ಮಾಡ್ತಿರ್ಬೇಕಾದ್ರೆ ಅಂತ ನಾವು ಪ್ರಾರ್ಥನೆ ಮಾಡಿ ನಿದ್ರೆ ಮಾಡ್ತಿದ್ದೀವಿ. ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಇಲ್ಲ ಈ ಕಡೆ ದೇವರು. ಯಾರಿಗೆ ಮಾತ್ರ ಅಂತ ಸೆಕ್ಯೂರಿಟಿ ಕೊಡುವಂತಹದ್ದು? ದೇವರಿಗೆ ಭಯ ಪಡುವಂಥವರಿಗೆ ಮಾತ್ರ. ಹೌದಾ? ನಿಮಗಿದೆಯಾ? ನಮಗಿದೆಯಾ? ಯಾರಿಗಿದೆ? ನೀವೊಂದು ಮಿನಿಸ್ಟರ್ನ ನೋಡಿದ ತಕ್ಷಣ ಈ ವಚನ ನಿಮಗೆ ಗೊತ್ತಿದ್ರೆ, ಒಂದು ಮಿನಿಸ್ಟರ್ನ ನೋಡಿದ ತಕ್ಷಣ ನೀವು ಅನ್ಕೊಳ್ತೀರಾ ಏನಂತ? ಅವ್ರ ಹಿಂದೆ ಹತ್ಕಾರು ಮುಂದೆ ಹತ್ಕಾರು ಹೋಗ್ತಿದೆ, ಎಲ್ಲ ಕಡೆ SPGಗಳು NSG ಕಮಾಂಡೋಸ್ ಇದ್ದಾರೆ ಅಂತ ಹೇಳಿದ್ರೆ, ಅಷ್ಟೊಂದು ಜನ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನು ಅನ್ಕೊಳ್ತೀರಾ ನೀವು ಮನಸ್ಸಿನಲ್ಲಿ? ಎಷ್ಟು ದೊಡ್ಡ ಇದ್ದರೆ ಈ ಥರ ಜೀವನ ಜೀವಿಸಬೇಕು ಅಂತ ಅಂದ್ಕೊಂಡಿರ್ತೀರಲ್ವ? ಏನು ಅನ್ಕೊಬೇಕು ಅವ್ರನ್ನ ನೋಡಿದಾಗ? ಇವ್ರು ಏನಕ್ಕೋಸ್ಕರ ಇಷ್ಟೊಂದು ಸೆಕ್ಯೂರಿಟಿ ಇಟ್ಕೊಂಡಿದ್ದಾರೆ? ಇವ್ರಿಗೆ ಏನಕ್ಕೋಸ್ಕರ ಇಷ್ಟೊಂದು ಸೆಕ್ಯೂರಿಟಿ ಕೊಟ್ಟಿದ್ದಾರೆ? ಇವರೆಲ್ಲರೂ ಸಹ ಮನುಷ್ಯರಿಗೆ ಹೆದರುವಂಥವರು. ಯಾರಿವರು? ಮನುಷ್ಯರೇನು ಮಾಡ್ತಾರೆ, ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ ಅಂತಲೇ ಅಲ್ವಾ ಅಷ್ಟೊಂದು ಸೆಕ್ಯೂರಿಟಿ ಇಟ್ಟಿರುವಂತಹದ್ದು. ಹಾಗಾದರೆ ಯಾರು ಇವರೆಲ್ಲ? ಮನುಷ್ಯರಿಗೆ ಭಯಪಡುವಂಥವರು. ಮನುಷ್ಯರಿಗೆ ಭಯಪಡ್ತಿದ್ದಾರೆ ಅಂತ ಹೇಳಿದರೆ ದೇವರಿಗೆ ಭಯಪಡೋದಿಲ್ಲ. ಇವ್ರ ಹತ್ರ ಯಾರ ಕಾವಲಿಲ್ಲ? ದೇವರ ಕಾವಲಿಲ್ಲ. ನಿಮಗೆ ಅನ್ನಿಸ್ತಿರ್ಬೋದು ಆ ಕಮಾಂಡೋಗಳನ್ನೆಲ್ಲ ನೋಡಿದಾಗ, ಸುತ್ತ ಅಷ್ಟೊಂದು ಕಾರ್ಗಳನ್ನೆಲ್ಲ ನೋಡಬೇಕಾದ್ರೆ, ಅಬ್ಬಾ ಎಷ್ಟೊಂದು ಕಾವಲು ಅಂತ ಹೇಳಿ. ಕಮಾಂಡೋಗಳೇ ಹೊಡೆದು ಸಾಯಿಸಿದಂತಹ ಪ್ರೈಮ್ ಮಿನಿಸ್ಟರ್ಗಳು ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಸುತ್ತ ಇರುವಂಥ ಸೆಕ್ಯೂರಿಟಿಗಳೇ ಶೂಟ್ ಮಾಡಿ ಕೊಂದಂತಹ ಪ್ರೈಮ್ ಮಿನಿಸ್ಟರ್ಗಳಿದ್ದಾರೆ ನಮ್ಮ ಭಾರತ ದೇಶದಲ್ಲಿ. ಹೌದು, ಏನು ಪ್ರಯೋಜನ? ಅಷ್ಟೊಂದು ಕಾವಲಿದ್ದು ಏನು ಪ್ರಯೋಜನ? ಅದಕ್ಕೆ ದೇವರು ಹೇಳ್ತಿದ್ದಾರೆ, ಮನುಷ್ಯರಿಗೆ ಹೆದರ್ಕೊಂಡ್ರೆ ನನ್ನ ಸೆಕ್ಯೂರಿಟಿ, ನಾನು ಕೊಡುವಂತಹ ಕಾವಲನ್ನು ಮರೆತು ಹೋಗಿ. ನಾನು ಕೊಡುವಂತಹ ಕಾವಲು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಹೇಗಿರಬೇಕು? ಭಯ ನನ್ನಲ್ಲಿ ಇರಬೇಕು. ಮನುಷ್ಯರಿಗೆ ಹೆದರ್ಕೊಳ್ಳುವಂತಹದ್ದಲ್ಲ, ನನಗೆ ಹೆದರ್ಕೋಬೇಕು. ನನಗೆ ಹೆದರ್ಕೊಂಡು ಪಾಪವನ್ನು ಬಿಡಬೇಕು, ಕೆಟ್ಟದ್ದನ್ನು ವಿಸರ್ಜಿಸಿ ಬಿಡಬೇಕು. ಜ್ಞಾನೋಕ್ತಿಗಳು ಇನ್ನೂ ಏನಾಗತ್ತಂತೆ ದೇವರಿಗೆ ಭಯಪಟ್ಟರೆ? 28ನೇ ಅಧ್ಯಾಯ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 14ನೇ ವಚನ. ಭಯದಿಂದ ನಡೆದುಕೊಳ್ಳುವವರು ಧನ್ಯರು, ಕಠಿಣ ಹೃದಯನ್ನು ಕೇಡಿಗೆ ಸಿಕ್ಕಿ ಬೀಳುವನು. ಇನ್ನೊಂದು ಹೇಳ್ತಿದ್ದಾರೆ ದೇವರು, ಏನಂತೆ? ಯಾರಂತೆ ಲಕ್ಕಿಯೆಸ್ಟ್ ಪೀಪಲ್ ಯಾರಂತೆ ಈ ಭೂಮಿಯ ಮೇಲೆ? ಧನ್ಯರು ಅಂದರೆ ಲಕ್ಕಿ ಅಂತಾನೆ ಅಲ್ವಾ? ಭಾಗ್ಯವಂತರು ಅಂತಾನೆ ಅಲ್ವಾ? ಧನ್ಯರು ಅಂದರೆ ಭಾಗ್ಯವಂತರು ಅಂತಾನೆ ಅಲ್ವಾ? ಹಾಂ, ದೇವ್ರು ಏನಂತಿದ್ದಾರೆ? ಇಡೀ ಪ್ರಪಂಚದಲ್ಲಿ ಲಕ್ಕಿಯೆಸ್ಟ್ ಪೀಪಲ್ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರು? ನನಗೆ ಭಯಪಡುವಂಥವ್ರು ಅಂತ ಹೇಳ್ತಿದ್ದಾರೆ ದೇವರು. ನಾವು ಧನ್ಯರಂತೆ ದೇವ್ರಿಗೆ ಭಯಪಟ್ಟರೆ. ಇನ್ನೊಂದ್ಸರಿ ಓದೋಣ ಅದೇ ಮಾತನ್ನು. ಭಯದಿಂದ ನಡೆದುಕೊಳ್ಳುವವನು ಧನ್ಯನು. ಧನ್ಯನು. ನಡ್ಕೊಂಡಿದ್ದೀವ ಪ್ರಿಯರೇ? ಇದೆಯಾ ದೇವರು ಅಂತ ಹೇಳಿದ್ರೆ ಭಯ ನಮಗೆ? ನಾವು ನೋಡಿದಂಥ ಆಕಾಶ ಭೂಮಿ, ನಾವು ನೋಡಿದಂತಹ ನೀರು, ಇದೆಲ್ಲ ದೇವರು ಅಂತ ಹೇಳಿದ್ರೆ ನಡುಕ್ತಿದೆ ಅಂತ ಹೇಳಿ ಓದ್ಕೊಂಡಿದ್ದೀವಲ್ವ? ಅದಕ್ಕೆಷ್ಟು ಭಯ ಇದೆಯೋ ಅದರಲ್ಲಿ ಸ್ವಲ್ಪ ಭಯ ನಮಗಿದ್ರೆ ನಾವು ಪಾಪದ ತಂಟೆಗೆ ಹೋಗುವುದಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡ್ತೇವೆ. ಹೌದಾ? ತಪ್ಪು ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸರಿ ಯೋಚನೆ ಮಾಡ್ತೇವೆ. ಈ ಥರ ಯೋಚನೆ ಮಾಡ್ಕೊಂಡು ನಾವು ಮಾಡುವಂಥ 100 ಪಾಪಗಳಲ್ಲಿ 50 ಪಾಪಗಳನ್ನು ಬಿಟ್ಬಿಟ್ಟಿರ್ತೀವಿ ಆಲ್ರೆಡಿ. ದೇವರು ಅಂತ ಹೇಳಿದ್ರೆ ಭಯ ಇದ್ದರೆ ಅದರ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ 50 ಪಾಪಗಳು, ನಾವು ಮಾಡುವಂಥ ಅಷ್ಟು ಪಾಪಗಳಲ್ಲಿ ಅರ್ಧ ಪಾಪಗಳನ್ನು ಬಿಟ್ಬಿಟ್ಟಿರ್ತೀವಿ. ಅಯ್ಯೋ ದೇವರು ನನ್ನ ನೋಡ್ತಿದ್ದಾರಲ್ವಾ, ನನಗೆ ಎಷ್ಟೊಂದು ಮಾಡಿದಾರಲ್ವ ದೇವರು, ಇಷ್ಟು ಮಾಡಿದ ನಂತರ ನಾನು ಮತ್ತೆ ಅದೇ ತಪ್ಪಿಗೆ ಹೋಗಿ ಅದೇ ಪಾಪವನ್ನು ಮಾಡಿದ್ರೆ ದೇವರು ಸುಮ್ಮನೆ ಅಂತೂ ಇರೋದಿಲ್ಲ. ಕೊನೆಗೆ ಎತ್ತಿ ನರಕಕ್ಕೆ ಹಾಕುವಂತಹದ್ದು ಖಚಿತ. ನರಕ ಅಂದರೆ ಭಯ ಇದೆಯಾ? ಹೋಗಲಿ ನಮಗೆ. ಪಾತಾಳ ಅಂದರೆ ಭಯ ಇದೆಯಾ? ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಪಾತಾಳ, ನರಕ ಇದನ್ನೆಲ್ಲವನ್ನು ಹೇಳ್ಕೊಟ್ಟು ಬೆಳೆಸ್ತಿದ್ದೀವ? ನೋಡ್ಕೊಳ್ಳೋಣ ಬಿಡಿ ಬ್ರದರ್, ಹೋದ ನಂತರ ನೋಡ್ಕೊಳ್ಳೋಣ. ಅದೇ ಅಲ್ವಾ? ಭಯ ಇದ್ದರೆ ನಮಗೆ ಈ ಮಾತು ಬರೋದಿಲ್ಲ. ಭಯ ಇದ್ದರೆ ನಮಗೆ ಮಾತು ಬರೋದಿಲ್ಲ. ಆಫೀಸ್ಗೆ ಹೋಗುವುದಕ್ಕಿಂತ ಮುಂಚೆ 9 ಗಂಟೆಗೆ ಆಫೀಸು, 1/4 ಗಂಟೆ ಹಿಡಿಸತ್ತೆ ಹೋಗಲಿಕ್ಕೆ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಬಿಡಬೇಕು? 9 ಗಂಟೆಗೆ ಆಫೀಸ್ ಅಂದರೆ 1/4 ಗಂಟೆ ಹಿಡಿಸತ್ತೆ ಹೋಗ್ಲಿಕ್ಕೆ ಅಂದರೆ ಎಷ್ಟೊತ್ತಿಗೆ ಬಿಡಬೇಕು? 8:45 ಬಿಡಬೇಕಾ? ಓಕೆ, 8:45 ಬಿಡಬೇಕು ಅಂತ ಹೇಳಿದ್ರೆ 8:45 ಬಿಡಬೇಕು. 8:50 ಆಯಿತು, 55 ಆಯಿತು ಅಂತ ಅಂದ್ಕೊಳ್ಳಿ, ನೋಡ್ಕೊಳ್ಳೋಣ ಬಿಡಿ ಬ್ರದರ್ ಅಂತೀವ? ಭಯ ಇದೆ ಅಲ್ಲಿ. ದೇವರು ಅಂದರೆ ಭಯ ಇಲ್ಲ ಅಷ್ಟೇ. ಅದೆರಡಕ್ಕೂ ಇರುವಂತಹ ವ್ಯತ್ಯಾಸ ಅಷ್ಟೇ. ಭಕ್ತರು ಏನಕ್ಕೋಸ್ಕರ ನಮಗೆ ಆವಾಗ ಅನ್ನಿಸ್ತಿರ್ಬೋದು, ಯೋಬನ್ ಎಷ್ಟು ಚೆನ್ನಾಗಿರುವಂತಹ ಜೀವನ ಇತ್ತಲ್ವ ಯೋಬನಿಗೆ, ಯೋಸೇಫನಿಗೆ ಎಷ್ಟು ಚೆನ್ನಾಗಿರುವಂತಹ ಜೀವನ ಅಲ್ವಾ? ಯಾವುದಕ್ಕೆ ಕೈ ಹಾಕಿದ್ರು ದೇವ್ರು ಬೆಳೆಸ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಏಳಿಗೆ ಮಾಡ್ಕೊಂಡು ಹೋಗ್ತಾನೆ ಇದ್ರು. ಅವ್ರ ಜೀವನದ ಹಿಂದೆ ಇತ್ತು ನೋಡಿ ದೇವರು ಅಂದರೆ ಭಯ. ಒಂದು ತಪ್ಪಿಗೆ ಕೈ ಹಾಕದೆ
ಒಂದು ಪಾಪಕ್ಕೆ ಕೈ ಹಾಕದೆ ಚಿಕ್ಕ ಚಿಕ್ಕ ವಿಚಾರದಲ್ಲೂ ದೇವರನ್ನ ಮೆಚ್ಚಿಸ್ಕೊಂಡು ಹೋಗುವಂತಹದ್ದು. ದೇವರು ವಾಗ್ದಾನ ಮಾಡಿದ್ದಾರೆ, ನೀವು ನನಗೋಸ್ಕರ ಭಯಪಡಿ, ನಿಮಗೆ ಮೇಲನ್ನು ಮಾಡುವಂತಹ ಜವಾಬ್ದಾರಿ ನಂದು. ನಿಮ್ಮನ್ನು ಕರೋರ್ಪತಿ ಮಾಡ್ತೀನಿ ಅಂತಲ್ಲ ಅದರ ಅರ್ಥ. ಶಾಂತಿ ಸಮಾಧಾನ ಯುಕ್ತವಾಗಿರುವಂತಹ ಜೀವನವನ್ನು ನಿಮಗೆ ಕೊಡುವಂತಹ ಜವಾಬ್ದಾರಿ ನನ್ನದು. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಯಾರಿಗೂ ಭಯ ಇತ್ತಂತೆ ದೇವರು ಅಂತ ಹೇಳಿದ್ರೆ, ಯಾರಿಗೂ ಭಯ ಇತ್ತಂತೆ? ಯೇಸು ಕ್ರಿಸ್ತರಿಗೂನಾ? ಓದೋಣ ಆ ಮಾತನ್ನ ಇನ್ನೊಂದ್ಸಾರಿ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಯಾರಿಗೂ ಭಯ ಇತ್ತಂತೆ ದೇವರು ಅಂದರೆ? ದೇವರಾಗಿರುವಂಥ ಯೇಸು ಕ್ರಿಸ್ತರಿಗೂ ಭಯ ಇತ್ತಂತೆ. ನಾವು ಯೇಸು ಕ್ರಿಸ್ತರಿಗಿಂತ ದೊಡ್ಡವರಾ? ಯೇಸು ಕ್ರಿಸ್ತರು ಪಾಪ ಮಾಡಿದರೆ ತನ್ನ ಜೀವನದಲ್ಲಿ ತಪ್ಪು ಮಾಡಿದ್ರೆ ಯಾವುದಾದ್ರೂ ಇಲ್ಲ. ಪಾಪನೇ ಮಾಡದೇ ಇರುವಂಥ ಯೇಸು ಕ್ರಿಸ್ತರಿಗೂ ದೇವರು ಅಂದರೆ ಭಯ ಇತ್ತಂತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಪಾಪ, ಹೌದಾ? ಮತ್ತೆ ರಾತ್ರಿ ಮಲಗುವವರೆಗೂ ಬರೀ ಪಾಪಗಳೇ ಮಧ್ಯ ಜೀವನದಲ್ಲಿ, ದಿನದುದ್ದಕ್ಕೂ ಸಹ ನಮಗೆ ಭಯ ಇಲ್ಲ ದೇವರು ಅಂದರೆ. ಎಷ್ಟು ವಿಚಾರಕರವಾಗಿರುವಂತಹ ಸಂಗತಿ ಅಲ್ವಾ? ಪರ್ಫೆಕ್ಟಾಗಿ ನಡೀತಿರುವಂತಹ ಮಿಸ್ಟರ್ ಪರ್ಫೆಕ್ಟ್ ಯಾರಾದರೂ ಇದ್ದಾರೆ ಅಂದರೆ ಪ್ರಪಂಚದಲ್ಲಿ ಯೇಸು ಕ್ರಿಸ್ತರು ನಡೆದಂತಹ, ಹೌದಾ? ಆ ಯೇಸು ಕ್ರಿಸ್ತರು ದೇವರು ಅಂತ ಹೇಳಿದ್ರೆ ಹೆದರ್ತಿದ್ರಂತೆ, ಭಯ ಪಡ್ತಿದ್ರಂತೆ. ನಮಗೆ ಇಲ್ವಾ ದೇವರು ಅಂದರೆ ಭಯ? ಕೊನೆಯದಾಗಿ ಇನ್ನೊಂದು ವಚನ ಓದ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 16:6 8:13 ಓದೋಣ. ಜ್ಞಾನೋಕ್ತಿಗಳು 8:13. ಅದಾದ ನಂತರ ಅದನ್ನು ಓದೋಣ. ಏನನ್ನು ಹುಟ್ಟಿಸಂತದ್ದು? ದೇವರ ಮೇಲೆ ಭಯ ಇದ್ರೆ ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಒಂದು ಪಾಪವನ್ನು ನೀವು ನೋಡಿ ಹೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿಂದ ಓಡ್ ಬರಬೇಕು ಅಂತ ಹೇಳಿದ್ರೆ ಏನಿರ್ಬೇಕಂತೆ? ದೇವರ ಭಯ. ಮತ್ತೆ ಓದೋಣ ಅದೇ ಮಾತನ್ನ. ಈ ಗುಣಗಳೆಲ್ಲ, ಗರ್ವ, ಅಹಂಭವ, ದುರ್ಮಾರ್ಗತನ, ಕುಟಿಲ ಭಾಷಣ, ಇವುಗಳನ್ನು ಹಗೆ ಮಾಡುತ್ತೇನೆ. ಇದೆಲ್ಲ ಹಗೆ ಆಗಬೇಕು ಅಂತ ಹೇಳಿದ್ರೆ, ತಳ್ಳಬೇಕು ಅಂತ ಹೇಳಿದ್ರೆ, ಹೇಟ್ ಮಾಡಬೇಕು ಅಂತ ಹೇಳಿದ್ರೆ, ನಿರಾಕರಿಸಬೇಕು ಅಂತ ಹೇಳಿದ್ರೆ ದೇವರ ಮೇಲೆ ಭಯ ಇರಬೇಕು. ಜ್ಞಾನೋಕ್ತಿಗಳು 16:6 ನಾವಾಗಲೇ ಓಪನ್ ಮಾಡಿದಂತಹ ವಚನ. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಓಕೆ, ಜ್ಯೋತಿಷ್ಯದವ್ರ ಹತ್ರ ಎಷ್ಟು ಜನ ಹೋಗಿ ಜ್ಯೋತಿಷ್ಯದವ್ರನ್ನ ಭೇಟಿ ಮಾಡಿದ್ದೀರಾ ಈ ಮುಂಚೆ? ದೇವರಲ್ಲಿ ಬರುವುದಕ್ಕಿಂತ ಮುಂಚೆ ಆಗಿರಬಹುದು. ಮಾಡಿದೀವಾ? ಏನಕ್ಕೆ ಹೋಗ್ತೀವಿ ನಾರ್ಮಲಾಗಿ ಜ್ಯೋತಿಷ್ಯದವ್ರ ಹತ್ರ? ಈ ವಚನವನ್ನು ಮುಚ್ಚಬೇಡಿ, ಲಾಸ್ಟಲ್ಲಿ ಇವಾಗ ನಾವು ಓದಂತಹ ವಚನವನ್ನು ಮುಚ್ಚಬೇಡಿ ದಯವಿಟ್ಟು. ಏನಕ್ಕೆ ಹೋಗ್ತೀವಿ ಜ್ಯೋತಿಷ್ಯದವ್ರ ಹತ್ರ? ನಾವು ಏನು ಮಾಡಿದ್ರೂ ನನ್ನ ಜೀವನದಲ್ಲಿ ಕೂಡಿ ಬರ್ತಾನೆ ಇಲ್ಲ. ಏನು ಕೂಡಿ ಬರಬೇಕು? ಐಶ್ವರ್ಯ ಕೂಡಿ ಬರಬೇಕು, ಆರೋಗ್ಯ ಕೂಡಿ ಬರಬೇಕು, ಹೌದಾ? ಏನೇನು ಮಾಡಿದ್ರೂ ನನ್ನ ಜೀವನ ಸುಧಾರಣೆ ಆಗ್ತಾನೆ ಇಲ್ಲ. ಎಷ್ಟು ದುಡಿದ್ರೂ ಕೈಯಲ್ಲಿ ₹1 ನಿಲ್ತಾನೆ ಇಲ್ಲ. ಏನಾಗಿದೆ ಅಂತ ಹೇಳಿ ಜ್ಯೋತಿಷ್ಯದವ್ರ ಹತ್ರ ಹೋದರೆ ಏನಂತಾರೆ ಅವರು? ನಿಮ್ಮ ಜೀವನದಲ್ಲಿ ಕುಜ ದೋಷ ಇದೆ ಅಥವಾ ಯಾವುದೋ ಇನ್ನೊಂದು ದೋಷ ಇದೆ, ಹೌದಾ? ಅದನ್ನು ಹಾನಿ ಅಂತ ಕರಿಬೋದಾ? ಆ ದೋಷವನ್ನು ಹಾನಿ ಅಂತ ಕರಿಬೋದಾ? ಈ ಹಾನಿ ಇದೆ ನಿಮ್ಮ ಜೀವನದಲ್ಲಿ, ಮುಂದೆ ಈ ಗಂಡಾಂತರ ಇದೆ, ಈ ಹಾನಿ ಇದೆ. ದೇವರು ಏನಂತಿದ್ದಾರೆ ಗೊತ್ತಾ? ಜ್ಯೋತಿಷ್ಯದವ್ರ ಹತ್ರ ಹೋಗಬೇಡಿ. ನಿಮಗೆ ಹಾನಿ ನಿವಾರಣೆ ಆಗಬೇಕಂದ್ರೆ, ನಿಮ್ಮ ಜೀವನದಲ್ಲಿರುವಂತಹ, ನಿಮಗೆ ಮುಂದೆ ಕಾದಿರುವಂತಹ ಹಾನಿಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಬರಬೇಕು? ಇವಾಗ ಓದುವಂಥ ವಚನವ ಇನ್ನೊಂದ್ಸಾರಿ ಓದೋಣ. ಕೃಪಾ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಯಾವುದಾದ್ರೂ ದೋಷ ಪರಿಹರಿಸ್ಕೊಬೇಕು ಅಂತ ಹೇಳಿದ್ರೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಲ್ಲ. ಏನು ಹೇಳ್ತಿದ್ದಾರೆ ದೇವರು? ನನ್ನ ಮೇಲೆ ಫಸ್ಟ್ ಭಯವನ್ನು ಇಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂಥ ಹಾನಿ ದೋಷಗಳನ್ನು ನಾನು ತೆಗೆದು ಹಾಕ್ತೀನಿ.
ಇದನ್ನು ಮನಸ್ಸಲ್ಲಿ ಇಟ್ಕೊಳ್ತೀವ ಪ್ರಿಯರೇ? ಸಂದೇಶ ಮುಗೀತು. ನಮಗೇನು ಅರ್ಥ ಆಯಿತು ಸಂದೇಶದಿಂದ? ನಾವು ಯಾವುದಕ್ಕೆ ಭಯಪಡಬೇಕು ಅನ್ನುವಂತಹ ಸಂದೇಶದಲ್ಲಿ ನಮಗೇನು ಅರ್ಥ ಆಯಿತು? ನಾವು ಭಯ ಪಡ್ತಿರುವಂತಹದ್ದೆಲ್ಲ ಏನಕ್ಕೋಸ್ಕರ? ದೇವರು ಯಾವುದಕ್ಕೆ ಭಯ ಪಡಬೇಡಿ ಅಂತ ಹೇಳಿದಾರೋ ಇದಕ್ಕೋಸ್ಕರ. ಬೆಕ್ಕಂದರೆ ಭಯ, ಬೆಕ್ಕಡ್ಡ ಬಂದರೆ ಭಯ, 2 ನಿಂಬೆಹಣ್ಣು ಇಟ್ಟರೆ ಭಯ ಅಲ್ಲಿ, ಅದ್ರ ಜೊತೆ ಒಂದು ಮೆಣಸಿನ್ಕಾಯಿ ಇಟ್ಟರೆ ಆ ಕಡೆ ಹೋಗೋದೇ ಇಲ್ಲ, ಹೌದಾ? ಒಂದು ಮೊಟ್ಟೆ ಹೊಡೆದಿದ್ರೆ ಭಯ. ಈ ವಿಚಾರಕ್ಕೆ ಭಯಪಡಬೇಕಾಗಿರುವಂತಹದ್ದು. ಅಲ್ಲಿ ಸಮಾಧಿ ಇದೆ, ಬರಿಯಲ್ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ಆ ರೋಡ್ಗೆ ಹೋಗೋದಿಲ್ಲ. ಇದಕ್ಕೇನ ಭಯಪಡಬೇಕು? ಮಕ್ಕಳನ್ನು ಹಾಗೆ ಬೆಳೆಸ್ತಾರೆ. ಇವ್ರು ಹೆದರ್ಕೊಳ್ಳುವಂತಹದ್ದಲ್ಲದೆ ಚಿಕ್ಕ ವಯಸ್ಸಿನಿಂದ ಆ ಮಕ್ಕಳನ್ನು ಹಾಗೆ ಬೆಳೆಸ್ತಾರೆ. ಆ ಮಕ್ಕಳು ಸಹ ಹಾರರ್ ಸ್ಟೋರೀಸನ್ನು ಕುತ್ಕೊಂಡು ಮಾತಾಡ್ತಿರ್ತಾರೆ ಶಾಲೆಗಳಲ್ಲಿ, ದೆವ್ವದ ಕಥೆಗಳನ್ನು ಮಾತಾಡ್ಕೊಳ್ತಿರ್ತಾರೆ ಶಾಲೆಗಳಲ್ಲಿ, ಹೌದಾ? ನಮ್ಮ ಮಮ್ಮಿ ಏನಂದ್ರು ಗೊತ್ತಾ, ಹಿಂಗಂತೆ ಅಂತ ಇವನು ಹೇಳಿದ್ರೆ ಅವನು ನಮ್ಮ ಮಮ್ಮಿನೂ ನೋಡಿದರಂತೆ ದೆವ್ವವನ್ನು ಅಂತ ಹೇಳಿ ಅವನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ನಿಮಗಿರುವಂತಹ ಗುಣವನ್ನು, ನಿಮಗಿರುವಂತಹ ಭಯವನ್ನು ಯಾರಲ್ಲೂ ತುಂಬ್ತಿದ್ದೀರಾ? ಮಕ್ಕಳಲ್ಲೂ. ತಪ್ಪಲ್ವಾ? ಅದು ಹಾಗೆ ಬೆಳ್ಕೊಂಡು ಹೋಗುತ್ತಲ್ವ? ಅವ್ರಿಗೆ ದೇವರು ಅಂದರೆ ಎಷ್ಟು ಭಯ ಇದೆಯೋ ಅದಕ್ಕಿಂತ ಜಾಸ್ತಿ ಭಯ ದೆವ್ವದ ಮೇಲಿದೆ. ದೇವರು ಅಂದರೆ ಭಯನೇ ಇಲ್ಲ, ಅದು ಬೇರೆ ವಿಚಾರ. ದೆವ್ವ ಅಂದರೆ ಭಯ ಇದೆ. ಈ ಅಸಮಾನತೆ ತಂದಿದ್ದು ಯಾರಂದರೆ ತಂದೆ ತಾಯಿಗಳೇ. ಯಾಕೆ? ಫಸ್ಟ್ ನಿಮ್ಮ ಮನಸ್ಸಲ್ಲಿರುವಂತಹ ತೊಲಗಿಲ್ಲ ಅಲ್ವಾ ಇದು? ಫಸ್ಟು ದೇವರು ಅಂದರೆ ಭಯ. ಆಟೋಮ್ಯಾಟಿಕಾಗಿ ದೇವರಲ್ಲಿ ಭಯ ಇದೆ ಅಂದರೆ ಮೇಲಾಗುತ್ತೆ. ದೇವರಲ್ಲಿ ಭಯ ಇದೆ ಅಂತ ಹೇಳಿದ್ರೆ ಪಾಪವನ್ನು ಬಿಡ್ತೀವಿ. ದೇವರಲ್ಲಿ ಭಯ ಇದೆ ಅಂತ ಹೇಳಿದ್ರೆ ಪಾಪ ದ್ವೇಷ ಹುಟ್ಟುತ್ತೆ, ಪಾಪವನ್ನು ದ್ವೇಷಿಸುವಂಥ ಗುಣ ಹುಟ್ಟುತ್ತೆ, ಪಾಪವನ್ನು ನಿರಾಕರಿಸುವಂತಹ ಗುಣ ಹುಟ್ಟುತ್ತೆ. ನಮ್ಮ ಜೀವನಗಳು ಆಟೋಮ್ಯಾಟಿಕಾಗಿ ಸುಧಾರಣೆ ಹೊಂದುತ್ತೆ. ಆ ನರಕದಿಂದ ತಪ್ಪಿಸ್ಕೊಳ್ತೇವೆ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಎಂದು ಮಹೋನ್ನತವಾಗಿರುವಂಥ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ತಂದೆ. ಈ ದಿನದಲ್ಲಿ ಭಯದ ಬಗ್ಗೆ ನೀವು ಸತ್ಯವೇದದಲ್ಲಿ ಬರೆಸಿಕೊಟ್ಟಿರುವಂತಹ ಮಾತುಗಳ ಬಗ್ಗೆ ಆಲೋಚನೆ ಮಾಡಿದ್ದೀವಿ ಅಪ್ಪ. ಆಲೋಚನೆ ಮಾಡಿದಂತಹ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಯ ಪಡದೇ ಇರಬೇಕಾಗಿರುವಂಥ ವಿಚಾರಗಳಿಗೆ ಭಯ ಪಡದೆ, ನಮ್ಮ ಜೀವನದ ಉದ್ದಕ್ಕೂ ಮಾತ್ರ ನಮ್ಮ ಮೇಲೆ ಇಂಪ್ಯಾಕ್ಟ್ ಇರುವಂತಹ ವಿಚಾರಗಳಿಗೆ ಹೆದರದೆ, ನಮ್ಮ ಜೀವನ ಆದ ನಂತರವೂ ಸಹ ನಮ್ಮ ಮೇಲೆ ಅಧಿಕಾರ ಉಳ್ಳಂತಹ ನಿಮಗೆ ಹೆದರಿ, ನಿಮಗೆ ಭಯಪಟ್ಟು, ನಿಮಗೆ ನಡುಗಿ ನಮ್ಮ ಜೀವನಗಳನ್ನು ನಾವು ಸುಧಾರಿಸ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, 2ನೇ ಸಂದೇಶವನ್ನು ನಿಮ್ಮ ಮಗನ ಮೂಲಕ ನೀವು ಹಂಚಬೇಕಾದರೆ ತಂದೆ, ಪೂರ್ಣ ವಿವೇಕದಿಂದ, ಪೂರ್ಣ ಗ್ರಹಿಕೆಯಿಂದ ನಾವು ಕೇಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.